ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಪ್ರಕಟಣೆ ಪುಸ್ತಕದ ಅಧ್ಯಯನವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನೆ ಪಾದಕ್ಕೆ ಬಂದಿದ್ದೇವೆ. ಕರ್ತನೆ ಒಳ್ಳೆಯ ಸಮಯಕ್ಕೆ ಸ್ತೋತ್ರ. ಕರ್ತನೆ ಮುಂದಿನ ಸಮಯಕ್ಕೆ ಗೊಪ್ಪಿಸ್ಕೊಡ್ತೇವೆ. ಪ್ರಕಟಣೆ ಪುಸ್ತಕ ಅಧ್ಯಯನ ಮಾಡುವಾಗ ನಿನ್ನ ವಿಶೇಷವಾದಂಥ ಪ್ರಸನ್ನತೆಯೊಂದಿಗೆ ಕರ್ತನೆ ಪ್ರಕಟಣೆಯೊಂದಿಗೆ ನಮ್ಮ ನಡೆಸಬೇಕಾ ಕರ್ತನೆ ಕೇಳ್ಕೊಳ್ತೇನೆ. ನಮ್ಮನ್ನೇ ತಗ್ಗಿಸಿ ಕೈಗೊಪ್ಪಿಸ್ಕೊಡ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಈ ಸಮಯದಲ್ಲಿ ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ 1-11 ವಾಕ್ಯ ಓದೋ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 4 1-11. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು, ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರಾತ್ಮ ವಶನಾದೆನು. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನಿದ ಕಿರೀಟಗಳಿದ್ದವು. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬ ಕಣ್ಣುಗಳಿದ್ದವು. ಮೊದಲನೇ ಜೀವಿಯು ಸಿಂಹದಂತಿತ್ತು, ಎರಡನೇ ಜೀವಿಯು ಹೋರಿಯಂತಿತ್ತು, ಮೂರನೇ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, ನಾಲ್ಕನೇ ಜೀವಿಯು ಹಾರುವ ಗರುಡ ಪಕ್ಷಿಯಂತಿತ್ತು. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕ ಅಧ್ಯಯನ ಮಾಡ್ತಾ ಇದ್ದೇವೆ. ಪ್ರಕಟಣೆ ಪುಸ್ತಕದಲ್ಲಿ 22 ಅಧ್ಯಾಯಗಳು ಉಂಟು, 404 ವಾಕ್ಯಗಳು ಉಂಟು. ಮಾತ್ರವಲ್ಲದೆ ಇದು ಸತ್ಯವೇದದ 66ನೇ ಪುಸ್ತಕ, ಹೊಸ ಒಡಂಬಡಿಕೆಯ 27ನೇ ಪುಸ್ತಕವಾಗಿದೆ. ಈ ಪ್ರಕಟಣೆ ಪುಸ್ತಕವನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅದನ್ನು ಪ್ರಕಟಣೆ 1:19 ಓದ್ತೇವೆ, ರೆವಲ್ಯೂಷನ್ 1:19 ಓದ್ತೇವೆ. ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ: ನಡೆದ ಸಂಗತಿ, ನಡೆಯುತ್ತಿರುವ ಸಂಗತಿ, ನಡೆಯಬೇಕಾದ ಸಂಗತಿ ಎಂಬುದಾಗಿ 3 ವಿಭಾಗಗಳನ್ನು ಅಲ್ಲಿ ನಾವು ಕಾಣ್ತೇವೆ. ಅಂದರೆ 1ನೇ ಅಧ್ಯಾಯ 1ನೇ ಭಾಗವಾಗಿದೆ. ಅಲ್ಲಿ ನಡೆದ ಸಂಗತಿ ಅಂದರೆ ಕರ್ತನಾದ ಯೇಸು ಸ್ವಾಮಿಯ ಪುನಃಸ್ಥಾನ ಹೊಂದಿದಂಥ ಯೇಸು ಸ್ವಾಮಿಯ ಮಹಿಮಾ ಸ್ವರೂಪ ದರ್ಶನವನ್ನು ಕಾಣ್ತೇವೆ. ನಡೆಯುತ್ತಿರುವ ಸಂಗತಿ 2 ಮತ್ತು 3ನೇ ಅಧ್ಯಾಯ ಅದು 2ನೇ ಭಾಗವಾಗಿದೆ. ಇಲ್ಲಿ ನಾವು ಸಭಾಕಾಲವನ್ನು ನಡೆಯುತ್ತಿರುವ ಸಂಗತಿ ನೋಡ್ತೇವೆ. 3ನೇ ಭಾಗ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 27 ಅಧ್ಯಾಯದ 21 ವಾಕ್ಯದವರೆಗೆ ಇರುವ ಸಂಗತಿ ಎತ್ತಲ್ಪಡುವಿಕೆಯಿಂದ ನಿತ್ಯತ್ವವರೆಗೆ, ಅಂದರೆ ರ್ಯಾಪ್ಚರ್ ಟು ಇಟರ್ನಿಟಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, ನಾವು ಕಳೆದ ದಿವಸಗಳಲ್ಲಿ ಯೇಸುವಿನ ರಹಸ್ಯ ಬರಣಕ್ಕೆ ಸಂಬಂಧ ವಿಷಯಗಳನ್ನು, ಬಹಿರಂಗ ಬರಣಕ್ಕೆ ಸಂಬಂಧ ವಿಷಯಗಳನ್ನು ನಾವು ಧ್ಯಾನ ಮಾಡ್ತಾ ಬಂದೆವು. ಅಂದರೆ ಯೇಸುವಿನ 2ನೇ ಬರಣಕ್ಕೆ 2 ಮುಖಗಳುಂಟು. ಒಂದು ರಹಸ್ಯ ಬರಣ, 2ನೇದು ಬಹಿರಂಗ ಬರಣ. ರಹಸ್ಯ ಬರಣಕ್ಕೂ ಬಹಿರಂಗ ಬರಣಕ್ಕೂ ಮಧ್ಯದಲ್ಲಿ 7 ವರ್ಷಗಳ ಕಾಲಾವಧಿ ಇದೆ. ರಹಸ್ಯ ಬರಣದಲ್ಲಿ ಆತನ ಭೂಮಿಗೆ ಇಳಿದು ಬರುವುದಿಲ್ಲ, ಮಧ್ಯಾಕಾಶದಲ್ಲಿ ಆತನು ಕಾಣಿಸಿಕೊಡುತ್ತಾನೆ. ಇದಕ್ಕೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಎಂಬುದಾಗಿ ಕೂಡ ಹೆಸರು ಉಂಟು. ಈತನು ಈ ರಹಸ್ಯ ಬರಣದಲ್ಲಿ ಬರುವಂಥ ಉದ್ದೇಶ ಸಿದ್ಧವಾದಂಥ ಮೊದಲಗತಿಯಾದ ಸಭೆಯನ್ನು ತನ್ನೊಂದಿಗೆ ಕರ್ಕೊಂಡು ಹೋಗುವುದಕ್ಕಾಗಿ. ಮಾತ್ರವಲ್ಲ, 7 ವರ್ಷಗಳ ನಂತರ ಬಹಿರಂಗ ಬರಣ ಇದೆ. ಸಭೆಯೊಂದಿಗೆ ಆತನು ಈ ಭೂಮಿಗೆ ಬರ್ತಾನೆ. ಈಗ ಈ ಸಮಯದಲ್ಲಿ ಆತನು ಇಸ್ರೇಲ್ ಅಲ್ಲಿರುವಂಥ ಯೆರೂಸಲೇಮಿನಲ್ಲಿರುವ ಎಣ್ಣೆ ಮರಗಳ ಗುಡ್ಡದ ಪಾದನ್ನು ಇಡ್ತಾನೆ, ಭೂಮಿಗೆ ಇಳಿದು ಬರ್ತಾನೆ. ಮಾತ್ರವಲ್ಲ, ಈ ಉದ್ದೇಶ 1000 ವರ್ಷದ
ಒಂದು ಆಳ್ವಿಕೆ ಮಾಡುವುದಕ್ಕೋಸ್ಕರವಾಗಿ ಎಂಬುದಾಗಿ ನಾವು ತಿಳ್ಕೊಂಡೆವು ಪ್ರಿಯರೇ. ನಾವು 4ನೇ ಅಧ್ಯಾಯದಲ್ಲಿ 11 ವಾಕ್ಯಗಳು ಅಂತ ಇದರಲ್ಲಿ 7 ವಿಧವಾದ ವಿಷಯಗಳನ್ನು ಅಲ್ಲಿ ಕಾಣ್ತೇವೆ. ಅದರಲ್ಲಿ 1ನೇ ವಿಷಯವಾಗದೆ ಅಲ್ಲಿ ಸಿಂಹಾಸನವನ್ನು ಅದರಲ್ಲಿ ಕೂತ್ಕೊಂಡಿರುವಂಥ ಕರ್ತಾದಿ ಕರ್ತನನ್ನು ಕಾಣ್ತೇವೆ. ಆತ ಸೂರ್ಯಕಾಂತ ಪದ್ಮರಾಗ ಒಂದು ಮಣಿಗಳಂತೆ ಆತನು ಕಾಣ್ತಾ ಇದ್ದನು. 2ನೇ ಸಂಗತಿ ಪಚ್ಚೆಯಂತೆ ಇರುವಂಥ ಮುಗಿಲು ಬಿಲ್ಲು ಅದರ ಸುತ್ತಲಿರುವಂಥದ್ದನ್ನು ಕಾಣ್ತೇವೆ. 3ನೇ ಸಂಗತಿ ಅಲ್ಲಿ ಕಾಣುವಂಥದ್ದು 24 ಸಿಂಹಾಸನಗಳು, ಅದರ ಮೇಲೆ ಕೂತಂತೆ 24 ಹಿರಿಯರು, ಅವರು ಬಿಳಿ ವಸ್ತ್ರ ತೊಟ್ಟು ಮತ್ತು 24 ಕಿರೀಟಗಳನ್ನು ತೊಟ್ಟುಕೊಂಡಿರುವುದನ್ನು ಅಲ್ಲಿ ನಾವು ನೋಡ್ತೇವೆ. 4ನೇದಾಗಿ ನಾವಲ್ಲಿ ಕಾಣ್ತಾ ಇರುವಂಥದ್ದು ಈ ಸಿಂಹಾಸನದ ಒಳಗಿಂದ ವಾಣಿಗಳು, ಗುಡುಗುಗಳು, ಮಿಂಚುಗಳು ಹೋಗುವಂಥದ್ದನ್ನು ಕಾಣ್ತೇವೆ. ಮಾತ್ರವಲ್ಲ 5ನೇದಾಗಿ ಈ ಒಂದು ಸಿಂಹಾಸನದ ಮುಂದೆ ಒಂದು ಈ ದೇವರ 7 ಆತ್ಮಗಳನ್ನು ಸೂಚಿಸುವಂಥ 7 ದೀಪಗಳು ಉರಿಯುವಂಥದ್ದನ್ನು ಕಾಣ್ತೇವೆ. 6ನೇದಾಗಿ ಈ ಒಂದು ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರ ಇರುವಂಥದ್ದನ್ನು ಕಾಣ್ತೇವೆ. 7ನೇದಾಗಿ 4 ಜೀವಿಗಳು 24 ಹಿರಿಯರು ನಿರಂತರವು ದೇವನನ್ನು ಆರಾಧಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಭವಿಷ್ಯದಲ್ಲಿ ಇದರ ಸುಗರಿತಾಗಿ ಸವಿಸ್ತಾರವಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ ಪ್ರಿಯರೇ. ಈಗ ಧ್ಯಾನಿಸುವಂಥ ವಾಕ್ಯ ಪ್ರಕಟಣೆ 4:1, ರೆವಲ್ಯೂಷನ್ 4:1. ಇವುಗಳಾದ ಮೇಲೆ ಸಾಕು. ಇವುಗಳಾದ ಮೇಲೆ ಅಂದರೆ ಸಭಾಕಾಲ ಮುಗಿದ ನಂತರ ಎಂಬುದಾಗಿ ಅರ್ಥ. ಮೊದಲ 3 ಅಧ್ಯಾಯಗಳಲ್ಲಿ ಸಭೆ ಭೂಮಿಯಲ್ಲಿ ಇರುವಂಥದ್ದನ್ನು ಕಾಣ್ತೇವೆ. ಮತ್ತು 4ನೇ ಅಧ್ಯಾಯದಲ್ಲಿ ಸಭೆ ಪರಲೋಕದಲ್ಲಿರುವುದನ್ನು ನಾವು ಕಾಣ್ತೇವೆ. ಅಂದರೆ ಈಗಾಗಲೇ ಸಭೆ ಎತ್ತಲ್ಪಟ್ಟಿರುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಅದಕ್ಕೆ ಇವುಗಳಾದ ಮೇಲೆ ಎಂಬಂಥ ಪದವನ್ನು ಅಲ್ಲಿ ಉಪಯೋಗಿಸಲಾಗಿದೆ ಪ್ರಿಯರೇ. ಮಾತ್ರವಲ್ಲ, ಸಭೆ ಪರಲೋಕಕ್ಕೆ ಎತ್ತಲ್ಪಟ್ಟ ನಂತರ ಪರಲೋಕದಲ್ಲಿ 3 ಪ್ರಧಾನ ಕಾರ್ಯಗಳು ನಡೀಲಿಕ್ಕಿದೆ. ಅದರ ಕುರಿತಾಗಿ ನಾವು ಈಗ ಧ್ಯಾನ ಮಾಡ್ತದೆ. 1ನೇದು ಪ್ರತಿಫಲ ಕಿರೀಟಗಳು, 2ನೇದು ಮೊದಲಿಂಗನಾದ ಯೇಸುಕ್ರಿಸ್ತನೊಂದಿಗೆ ಮೊದಲಿಗಿತ್ತಿಯಾದ ಸಭೆಯ ಒಂದು ಮದುವೆ ಕಾರ್ಯ, 3ನೇದು ನಾವು ನೋಡ್ತೇವೆ ಈಗ ಧ್ಯಾನಿಸುವಂಥ ವಾಕ್ಯ ನ್ಯಾಯ ತೀರ್ಪು ಎಂಬುದ ವಿಶ್ವಾಸಿಗಳ ನ್ಯಾಯ ತೀರ್ಪು. ಈಗ 3 ಕಾರ್ಯ ಅಲ್ಲಿ ನಡೀಲಿಕ್ಕೆ ಉಂಟು. ಮೊದಲ 2 ಕಾರ್ಯಗಳನ್ನು ಈಗಾಗಲೇ ಧ್ಯಾನ ಮಾಡಿದ್ದೇವೆ. 3ನೇ ಕಾರ್ಯದಲ್ಲಿದ್ದೇವೆ. ನಮಗೆ ಬೇಕಾದದ್ದು 12 ವಿಧವಾದ ನ್ಯಾಯ ತೀರ್ಪಿನ ಬಗ್ಗೆ ಸತ್ಯವೇದದಲ್ಲಿ ನಾವು ಓದುತ್ತೇವೆ. ಅದರಲ್ಲಿ 5ನೇ ನ್ಯಾಯ ತೀರ್ಪು ಆಗಿದೆ. ಅದು ವಿಶ್ವಾಸಿಗಳ ನ್ಯಾಯ ತೀರ್ಪು. ಅದು ಪರಲೋಕದಲ್ಲಿ ನಡೆಯುವಂಥ ನ್ಯಾಯ ತೀರ್ಪು ಆಗಿದೆ. ಅದು ಈ ನ್ಯಾಯ ತೀರ್ಪು ಶಿಕ್ಷೆಗಾಗಿರುವಂಥ ನ್ಯಾಯ ತೀರ್ಪಲ್ಲ, ಆದರೆ ಇದು ಲೆಕ್ಕ ಒಪ್ಪಿಸಬೇಕಾದಂಥ ಒಂದು ನ್ಯಾಯ ತೀರ್ಪು ಎಂಬುದಾಗಿ ನಾವು ಚೆನ್ನಾಗಿ ತಿಳ್ಕೊಬೇಕು. ಯಾಕಂದರೆ ರೋಮ 8:1 ಪ್ರಕಾರವಾಗಿ ಕರ್ತನಾದ ಯೇಸು ಸ್ವಾಮಿಯಲ್ಲಿರುವವರಿಗೆ ಅಪರಾಧ ನಿರ್ಣಯ ಇಲ್ಲ ಎಂಬುದಾಗಿ ಅಲ್ಲಿ ಓದ್ತೇವೆ. ಮಾತ್ರವಲ್ಲ, ಯೋಹನ್ನ 5:24 ಕೂಡ ಯೇಸು ಸ್ವಾಮಿಯನ್ನು ಯಾರು ನಂಬ್ತಾರಲ್ಲ ಅವ್ರು ತೀರ್ಪಿಗೆ ಒಳಗಾಗುವುದಿಲ್ಲ, ಅವ್ರ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರ್ತಾರೆ ಎಂಬುದಾಗಿ ಕೂಡ ಅಲ್ಲಿ ನಾವು ವಾಕ್ಯದಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಹಾಗಾದರೆ ಈ ನ್ಯಾಯ ತೀರ್ಪು ಇದು ಲೆಕ್ಕ, ದೇವಜನರ ಲೆಕ್ಕ ಒಪ್ಪಿಸಬೇಕಾದ ಒಂದು ನ್ಯಾಯ ತೀರ್ಪು ಎಂಬುದಾಗಿ ನಾವು ಚೆನ್ನಾಗಿ ನಾವು ಅರಿತುಕೊಳ್ಳತಕ್ಕದ್ದು ಪ್ರಿಯರೇ. ನಾವು ಕಳೆದ ದಿವಸಗಳಲ್ಲಿ 4 ನ್ಯಾಯ ತೀರ್ಪು ನಾವು ಕಲಿತೆವು. 5ನೇ ನ್ಯಾಯ ತೀರ್ಪಿನ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇವೆ. 1ನೇ ನ್ಯಾಯ ತೀರ್ಪು ಆಗಿದೆ ಏಷ್ಯ 53:7-8 ಪ್ರಕಾರವಾಗಿ ನಮ್ಮ ಮೇಲೆ ಬೀಳಬೇಕಾದ ನ್ಯಾಯ ತೀರ್ಪನ್ನು ತನ್ನ ಮೇಲೆ ಯೇಸು ಸ್ವಾಮಿ ತಗೊಂಡು ನಮಗೋಸ್ಕರ ಪ್ರಾಣ ಕೊಟ್ಟುವಂಥದ್ದು ನಾವು ನೋಡ್ತೇವೆ. 2ನೇ ನ್ಯಾಯ ತೀರ್ಪನ್ನು ನಾವು ನೋಡ್ತೇವೆ. ಯೋಹನ್ನನ ಸುವಾರ್ತೆ 16:9ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಯನ್ನು ಯಾರೆಲ್ಲ ನಂಬುವುದಿಲ್ಲ, ಸುವಾರ್ತೆ ರಿಜೆಕ್ಟ್ ಮಾಡಿದ ತಕ್ಷಣವೇ ಅವ್ರ ಮೇಲೆ ಒಂದು ತೀರ್ಪು ಬೀಳುವಂಥದ್ದನ್ನು ನಾವು ಕಲಿತಿದ್ದೇವೆ. 3ನೇ ನ್ಯಾಯ ತೀರ್ಪು ಯೋಹನ್ನ 16:11 ಜಾನ್ 6:11 ಓದ್ತೇವೆ. ಅಂದರೆ ಇಹಲೋಕಾಧಿಪತಿ ಸೈತಾನನಿಗೆ ಉಂಟಾದ ನ್ಯಾಯ ತೀರ್ಪನ್ನು ಅಲ್ಲಿ ನಾವು ಕಾಣ್ತೇವೆ. 4ನೇ ನ್ಯಾಯ ತೀರ್ಪು 1 Corinthians 11, 29, 30, 31, 32 ಅಲ್ಲಿ ನಾವು ಓದುವುದಾದರೆ ಅಲ್ಲಿ ವಿಶೇಷವಾಗಿ ಇದು ಸ್ವನ್ಯಾಯ ತೀರ್ಪು, ನಾವು ನಮ್ಮನ್ನೇ ಪರೀಕ್ಷಿಸಿಕೊಳ್ಳುವಂಥ ನ್ಯಾಯ ತೀರ್ಪು ಎಂಬುದಾಗಿ ಪ್ರತಿ ದಿವಸ ಅದರ ಬಗ್ಗೆ ಕಲಿತಿದ್ದೇವೆ. 5ನೇ ನ್ಯಾಯ ತೀರ್ಪಿನ ಬಗ್ಗೆ ಕಲಿತಿದ್ದೇವೆ. ಅದು 2 Corinthians 5:10 ಓದಿಕೊಳ್ಳೋಣ. 2 Corinthians 5:10. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಇದು ದೇವ ಜನರ ಕ್ರೈಸ್ತ ವಿಶ್ವಾಸಿಗಳ ಲೆಕ್ಕ ಒಪ್ಪಿಸುವಂಥ ಒಂದು ನ್ಯಾಯ ತೀರ್ಪು ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು ಪ್ರಿಯರೇ. ಅಂದರೆ ಲೆಕ್ಕ ಒಪ್ಪಿಸುವಂಥದ್ದರ ಕುರಿತಾಗಿ ನಾವು ಸವಿಸ್ತರವಾಗಿ ನಾವು ಧ್ಯಾನಿಸುವಂಥದ್ದಾದರೆ, ನಾವು ಮೊನ್ನೆ ದಿವಸ ಒಂದು ವಿಷಯನ ಧ್ಯಾನಿಸಿದ್ದೇವೆ. ಅದು ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯ ನಾವು 1-16 ವಾಕ್ಯ. ಅಂದರೆ ಅವಕಾಶಗಳ ಸಾಮ್ಯವು, ಅದರ ಹೆಸರು, ಆ ಸಾಮ್ಯದ ಹೆಸರು ಅವಕಾಶಗಳ ಒಂದು ಸಾಮ್ಯ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ ಪ್ರಿಯರೇ. ಅಂದರೆ ಅದರಲ್ಲಿ ಕೂಡ
ನಮಗೆ ಸಿಕ್ಕಿದಂಥ ಅವಕಾಶಗಳಲ್ಲಿ, ನಮಗೆ ಸಿಕ್ಕಿದಂಥ ಸಮಯಗಳಲ್ಲಿ ದೇವರ ಸೇವೆಯನ್ನು ನಂಬಿಗಸ್ತರಾಗಿ ನಾವು ಮಾಡುವರಾಗಿರಬೇಕು. ಕೂಲಿ ಎಂಬುವಂಥದ್ದು ಒಬ್ಬನು 30 ವರ್ಷಗಳ ಮುಂದೆ ರಕ್ಷಣೆ ಹೊಂದಿರಬಹುದು, ಸೇವೆಗೆ ಬಂದಿರಬಹುದು. ಇನ್ನೊಬ್ಬನು ಈಗ ತಾನೇ 1 ತಿಂಗಳು ರಕ್ಷಣೆ ಹೊಂದಿ ಆ ಸೇವೆಗೆ ಬಂದಾಗಿರ್ಬೋದು. ಅದೆಲ್ಲರಿಗೂ ಒಂದು ಕೂಲಿ ಒಂದೇ ಎಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದ ಕಾರಣ ಜವಾಬ್ದಾರಿ ಎಂಬುವಂತಾಗಿರ್ತು. ಹಳೆ ತುಂಬ ಸಮಯದ ಹಿಂದೆ ಬಂದವನಿಗೂ ಜವಾಬ್ದಾರಿ ಇದೆ, ಈಗಾಗಲೇ ಬಂದವನಿಗೂ ಜವಾಬ್ದಾರಿ ಇದೆ ಎಂಬುದಾಗಿ ಆ ಸಾಮ್ಯದ ಮೂಲಕವಾಗಿ ನಾವಲ್ಲಿ ತಿಳ್ಕೊಳ್ತೇವೆ. ಅವಕಾಶಗಳು, ನಮಗೆ ಸಿಕ್ಕಿದಂಥ ಅವಕಾಶವನ್ನು ನಾವು ಯಾವ ರೀತಿಯಲ್ಲಿ ನಾವು ಪಡ್ಕೊಂಡಿದ್ದೇವೆ, ಯಾವ ರೀತಿ ಉಪಯೋಗಿಸಿದ್ದೇವೆ. ಸೇವೆಯಲ್ಲಿ ನಮಗೆ ಸಿಕ್ಕಿದಂಥ ಅವಕಾಶ, ಕರ್ತನ ದೇವಸ್ವಾಮಿಯ ಹೊಲದಲ್ಲಿ ದುಡಿಯುವಂಥ ಒಂದು ಅವಕಾಶ ಸಿಕ್ಕಿದಾಗ ಯಾವ ರೀತಿಯ ಅವಕಾಶವನ್ನು ನಾವು ಉಪಯೋಗಿಸಿದ್ದೇವೆ ಎಂಬುದಾಗಿ ಹೇಳುವ ಆ ಒಂದು ವಾಕ್ಯವಾಗಿದೆ. ಅದರ ಆಧಾರದ ಅವಕಾಶವನ್ನು, ಸಿಕ್ಕಿದ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಂಡಿದ್ದೇವೋ, ಅದು ದುರುಪಯೋಗ ಪಡಿಸಿಕೊಂಡಿದ್ದೇವೋ, ಅದರ ಬಗ್ಗೆ ಒಂದು ನ್ಯಾಯ ತೀರ್ಪು, ಒಂದು ಲೆಕ್ಕ ಒಪ್ಪಿಸುವಂಥ ನ್ಯಾಯ ತೀರ್ಪು ಇರ್ತದೆ ಎಂಬುದಾಗಿ ನಾವು ಚೆನ್ನಾಗಿ ನಾವು ಅರಿತುಕೊಳ್ಳತಕ್ಕದ್ದು ಪ್ರಿಯರೇ. ಎರಡನೇದಾಗಿ ನಾವು ಈ ತಲಾಂತುಗಳ ಕುರಿತಾಗಿ ನಾವು ಓದ್ತೇವೆ. ಮತ್ತಾಯನ ಸುವಾರ್ತೆ 14:30 14-30. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು, ದೇಶಾಂತರಕ್ಕೆ ಹೋಗುವಂತ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಕ್ರೈಸ್ತ ವಿಶ್ವಾಸಿಗಳಿಗೆ ಅನೇಕ ತಲಾಂತುಗಳು ಕೊಡಲ್ಪಟ್ಟಿರುತ್ತದೆ. ಅನೇಕರಲ್ಲಿ ಆ ತಲಾಂತುಗಳು ಇರ್ತದೆ. ಕೆಲವರಿಗೆ ಉಪಕರಣ ಬಾರಿಸುವಂಥ ತಲಾಂತ ಇರ್ಬೋದು, ಇನ್ನು ಕೆಲವರಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸೇವೆಗಳನ್ನು ಮಾಡುವಂಥ ತಲಾಂತ, ಮಾತಾಡುವಂಥ ತಲಾಂತ ಇರ್ಬೋದು, ಬೇರೆ ಬೇರೆ ರೀತಿಯ ತಲಾಂತು, ಎನ್ಕರೇಜ್ ಮಾಡುವಂಥ ಒಂದು ತಲಾಂತ ಇರ್ಬೋದು, ಅಥವಾ ಬೇರೆ ಬೇರೆ ತಲಾಂತುಗಳನ್ನು ಪ್ರತಿಯೊಬ್ಬರಿಗೂ ಕೂಡ ಕರ್ತನು ಕೊಟ್ಟಿದ್ದಾನೆ. ಒಂದು ಕಲೆ ಎಂಬುದಾಗಿ ಕೂಡ ನಾವು ಹೇಳಬಹುದು. ಪ್ರೈಸ್ ಗಾಡ್. ಆದರೆ ಸೇವೆ, ಆ ತಲಾಂತನ್ನು ನಾವು ಕರ್ತನಾದ ಯೇಸು ಸ್ವಾಮಿಯ ರಾಜ್ಯದಲ್ಲಿ ಸೇವೆಯಲ್ಲಿ ಉಪಯೋಗಿಸದೆ ಹೋದರೆ ಇದರ ಲೆಕ್ಕವನ್ನು ಆ ದಿವಸದಲ್ಲಿ ನಾವು ಕೊಡಬೇಕಾಗುತ್ತದೆ ಪ್ರಿಯರೇ. ಅಲ್ಲಲ್ಲಿಯ ನಮಗೆ ಹಾಡುವಂಥ ತಲಾಂತು ಕೊಡಲ್ಪಟ್ಟಿದೆ, ಉಪಕರಣ ಬಾರಿಸುವಂಥ ತಲಾಂತು ಕೊಡಲ್ಪಟ್ಟಿದೆ, ವರ್ಷಪ್ ಲೀಡ್ ಮಾಡುವಂಥ ತಲಾಂತು ಕೊಡಲ್ಪಟ್ಟಿದೆ. ಅಲ್ಲಲ್ಲಿಯ ಈಗ ಬೇರೆ ಬೇರೆ ತಲಾಂತುಗಳು ನಮಗೆ ಪ್ರತಿಯೊಬ್ಬರಿಗೂ ಕೊಡಲ್ಪಟ್ಟಿದೆ. ಭಾಷಾಂತರ ಮಾಡುವಂಥ ಬೇರೆ ಬೇರೆ ತಲಾಂತುಗಳು ನಮಗೆ ಕೊಡಲ್ಪಟ್ಟಿರಬಹುದು. ಆದರೆ ಇವತ್ತು ಮುಖ್ಯವಾದ ವಿಷಯ ಏನೆಂದರೆ, ಕೊಡಲ್ಪಟ್ಟ ತಲಾಂತನ್ನು ನಾವು ದೇವರ ಸೇವೆಯಲ್ಲಿ ಉಪಯೋಗ ಮಾಡ್ತಾ ಇದ್ದೇವಾ ಇಲ್ವಾ ಎಂಬುದಾಗಿ ಅದರ ಕುರಿತಾಗಿರುವಂಥ ಸಾಮ್ಯವಾಗಿದೆ. ಮುಂದೆ ಓದಿ. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ, ಇನ್ನೂ 5 ತಲಾಂತು ಗಳಿಸಿಕೊಂಡನು. ಹಾಗೆಯೇ 2 ತಲಾಂತು ಹೊಂದಿದವನು ಇನ್ನೂ 2 ಸಂಪಾದಿಸಿಕೊಂಡನು. ಆದರೆ 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. ಬಹುಕಾಲದ ಮೇಲೆ ಆ ಆಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತನ್ನು ನನಗೆ ಕೊಟ್ಟಿದ್ದೀಯಲ್ಲ, ಇಗೋ ಇನ್ನು 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಆಗ 2 ತಲಾಂತು ಹೊಂದಿದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದೆಯಲ್ಲ, ಇಗೋ ಇನ್ನೆರಡು ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು ಅವನಿಗೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು.
ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ತರುವಾಯ ಒಂದೇ ತಲಾಂತು ಹೊಂದಿದ್ದವನು ಸಹ ಮುಂದೆ ಬಂದು ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು. ಇಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ಅವನ ದನಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು. ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದಿಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆಕೊಳ್ಳುತ್ತಿದ್ದೆನು ಎಂದು ಹೇಳಿ ತನ್ನ ಸೇವಕರಿಗೆ ಅವನಿಂದ ಆ ತಲಾಂತು ತೆಗೆದು 10 ತಲಾಂತು ಇದ್ದವನಿಗೆ ಕೊಡಿರಿ. ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತೂ ಹೆಚ್ಚಾಗುವುದು. ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ಇದರ ಅರ್ಥ ಏನೆಂದರೆ ಪ್ರಿಯರೇ, ದೇವರು ಸಭೆಯಲ್ಲಿ ಪ್ರತಿಯೊಂದು ವಿಶ್ವಾಸಿಗಳಿಗೂ ತಲಾಂತು ಕೊಟ್ಟಿದ್ದಾನೆ. ಆ ತಲಾಂತನ್ನು ಕೊಟ್ಟಂತ ಉದ್ದೇಶ ಕರ್ತನ ಮಹಿಮೆಗಾಗಿ ಉಪಯೋಗಿಸುವುದಕ್ಕಾಗಿ, ಕರ್ತನ ಸೇವೆಯಲ್ಲಿ ಉಪಯೋಗಿಸುವುದಕ್ಕೋಸ್ಕರವಾಗಿ. ಅನೇಕ ಸಲ ನಾನು ಅನೇಕ ಕಡೆಗಳು ನೋಡಿದ್ದೇನೆ, ಅನೇಕರಿಗೆ ತಲಾಂತು ಸಿಕ್ಕಿದ ನಂತರ ಅವಕಾಶಗಳು ಸಿಗುತ್ತದೆ. ಅವಕಾಶಗಳು ಸಿಕ್ಕಿದ ನಂತರವಾಗಿ ಅವರಿಗೆ ಗೊತ್ತಿಲ್ಲದೆ ಅಹಂಕಾರ ಬಂದು ಬಿಡುತ್ತದೆ. ನಾನತ್ವ ಎಂಬುದಾಗಿ ಹೇಳುವಂಥದ್ದು ಬಂದು ಬಿಟ್ಟು ಕೊನೆಗೆ ಏನಾಗ್ತಾರೆ, ಬಿದ್ದು ಹೋಗುವಂಥದ್ದನ್ನು ಎಷ್ಟೋ ಕಡೆ ನಾವು ಕಂಡಿದ್ದೇವೆ. ಆದ ಕಾರಣ ಒಂದು ತಲಾಂತು ನಮಗೆ ಉಪಯೋಗಕ್ಕೆ ನಾವು ಅವಕಾಶ ಸಿಕ್ಕಿದಾಗ ಅದು ಉಪಯೋಗಿಸುವ ಅನೇಕ ತಲಾಂತುಗಳನ್ನು ನಾವು ಸಂಪಾದನೆ ಮಾಡಿಕೊಳ್ಳಬೇಕು. ಹಲ್ಲಲ್ಯ, ಒಂದೇ ತಲಾಂತಲ್ಲ. ನೋಡಿ, ನಾವು ಕೆಲವೊಬ್ಬರನ್ನು ನೋಡಿದೆ. ನಾನು ಒಂದು ಉಪಕರಣ ಬಾರಿಸುವುದಕ್ಕಾಗಿ ಅವಕಾಶ ಸಿಕ್ಕಿದಾಗ ಅವರು ಹಾನೆಸ್ಟ್ ಆಗಿ ಅದನ್ನು ಫೇತ್ಫುಲ್ ಆಗಿ ಮಾಡಿದಾಗ ದೇವರು ಅವ್ರಿಗೆ ಇನ್ನೂ ಜ್ಞಾನ ಕೊಟ್ಟು ಅನೇಕ ಉಪಕರಣಗಳನ್ನು ಬಾರಿಸುವಂಥ ಒಂದು ಕೃಪೆ ಅವರಿಗೆ ಕೊಡುತ್ತಾನೆ. ಪ್ರಿಯರೇ, ಎಷ್ಟೋ ಕಡೆ ನಾವು ನೋಡಿದ್ದೇನೆ, ಬೇರೆ ಬೇರೆ ತಲಾಂತುಳ್ಳ ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳನ್ನು ಅನೇಕ ಕಡೆ ಕೊಡ್ತಾರೆ. ಅವ್ರು ನಂಬಿಗಸ್ತರಾಗಿ ಅವರು ತಮ್ಮ ತಲಾಂತುಗಳನ್ನು ದೇವರ ಸೇವೆಯಲ್ಲಿ ಅವರು ಉಪಯೋಗಿಸುವಂಥದ್ದನ್ನು ಕಾಣ್ತೇವೆ. ಒಂದು ವೇಳೆ ದೇವರಿಂದ ಒಂದದೇ ನಾವು ಯಾವುದನ್ನು ದೇವರಿಂದ ಕೊಡಲ್ಪಡದೆ ಯಾವುದನ್ನು ಹೊಂದಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಿಲ್ಲ. ಅದು ಯಾವುದೊಂದು ತಲಾಂತು ನಮಗೆ ಕೊಟ್ಟಿರುವಲ್ಲಿ ಅದನ್ನು ಫೇತ್ಫುಲ್ ಆಗಿ ನಂಬಿಗಸ್ತರಾಗಿ ದೇವರ ಸೇವೆಯಲ್ಲಿ ಆತನ ಮಹಿಮೆಗಾಗಿ ನಾವು ಉಪಯೋಗಿಸಿ ಬಿಡೋಣ ಪ್ರಿಯರೇ. ಆದರೆ ತಲಾಂತುಗಳು ಉಪಯೋಗಿಸಲ್ಪಡುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಅಹಂಕಾರ ಅಥವಾ ಗರ್ವ ಬರದ ಹಾಗೆ ನಮ್ಮನ್ನೇ ನಾವು ಪ್ರೊಟೆಕ್ಟ್ ಮಾಡಿ ಕಾಪಾಡಿಕೊಳ್ಳಬೇಕು ಪ್ರಿಯರೇ. ಇಲ್ಲ ಬಿದ್ದು ಹೋಗುತ್ತೇವೆ. ಎಷ್ಟೋ ಜನ ವೇದಿಕೆಗಳಲ್ಲಿ ಕಾಣಲ್ಪಡುತ್ತಾರೆ, ಆದರೆ ಸ್ವಲ್ಪ ಸಮಯ ಮಾತ್ರ, ನಂತರ ಕಾಣಿಸಲ್ಪಡುವುದಿಲ್ಲ. ಕಾರಣ ಆ ಅವಕಾಶ, ಸ್ಥಳವನ್ನು, ಆ ಸ್ಥಾನವನ್ನು ಕಳ್ಕೊಂಡು ಬಿಡ್ತಾರೆ. ಕಾರಣ ಅನೇಕ ಅಹಂಕಾರ ಗರ್ವಗಳು ಬರುವ ನಿಮಿತ್ತವಾಗಿ ಗರ್ವ ಬರ್ತದೆ. ಕೊನೆಗೆ ರೆಸ್ಪೆಕ್ಟ್ ಕೊಡುವುದಿಲ್ಲ. ಕೊನೆಗೆ ಬೇರೆಯವರಿಗೆ ತಮ್ಮನ್ನು ಹೋಲಿಕೆ ಮಾಡ್ತಾರೆ. ತಮಗೆ ಖುಷಿ ಬಂದ ಹಾಗೆ ಬರುವಂಥದ್ದು, ಖುಷಿ ಬಂದ ಹಾಗೆ ಮಾಡುವಂಥದ್ದು ಮಾಡ್ತಾರೆ. ಚೈತನ್ಯ ಭಯಂಕರ ಚತುರನಾಗಿದ್ದಾನೆ. ಅದಕ್ಕೆ ಹೇಳ್ತಾರೆ 2 ಕೊರಿಂಥ 2:11, 2 ಕೊರಿಂಥ 2:11 ಹೇಳ್ತದೆ, ಸೈತಾನನ ಕುತಂತ್ರಗಳನ್ನು ನಾವು ಅರಿಯದವರೆಲ್ಲವಲ್ಲ, ಅವನು ನಮ್ಮನ್ನು ವಂಚಿಸಿ ನಷ್ಟಪಡಿಸಿಕೊಳ್ಳಬಾರದೆಂಬುದಾಗಿ. ಹಾಗಾದರೆ ನಮಗೆ ಕೊಡಲ್ಪಟ್ಟ ತಲಾಂತುಗಳು ತುಂಬ ನಮಗಿರ್ಬೋದು, ಆದರೆ ಇದನ್ನು ದೇವರ ಸೇವೆಯಲ್ಲಿ ಉಪಯೋಗ ಮಾಡ್ತಾ ಇದ್ದೇವಾ? ವ್ಯಾಪಾರಕ್ಕೆ ಇದನ್ನು ಹಾಕಿದ್ದೇವಾ? ಅದು ಇಂಪಾರ್ಟೆಂಟ್. ಇದನ್ನು ವ್ಯಾಪಾರ ಮಾಡಿ ಹೆಚ್ಚು ತಲಾಂತುಗಳನ್ನು ನಾವು ಗಳಿಸಿಕೊಳ್ಳಬೇಕು ಪ್ರಿಯರೇ. ಕಾರಣ ದೇವರು ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ, ಅದು ನಾವು ವ್ಯಾಪಾರ ಮಾಡೋದಕ್ಕೆ ಸಿದ್ಧರಾಗಿದ್ದೇವಾ? ಅದು ಇಂಪಾರ್ಟೆಂಟ್ ವಿಷಯ. ಇದರ ಲೆಕ್ಕವು ನಾವು ಆ ದಿವಸದಲ್ಲಿ ಕೇಳಲ್ಪಡುತ್ತದೆ ಪ್ರಿಯರೇ. ನಿನ್ನ ಕೊಡಲ್ಪಟ್ಟ ತಲಾಂತನ್ನು ನೀನು ದೇವರ ಮಹಿಮೆಗಾಗಿ ಉಪಯೋಗಿಸಿದೆಯಾ ಇಲ್ಲ ಎಂಬುದಾಗಿ ದೇವರು ಅವತ್ತು ನಮಗೆ ಲೆಕ್ಕ ಕೇಳ್ತಾನೆ ಪ್ರಿಯರೇ. ಪ್ರೈಸ್ ಗಾಡ್. ಓಕೆ, ಮೂರನೇದಾಗಿ ನಾವು ಮುಂದಕ್ಕೆ ಬರುವ ಲೂಕನ ಸುವಾರ್ತೆ 19:11-27 ಅದು ಮೊಹರಿಗಳ ಸಾಮ್ಯವನ್ನಲ್ಲಿ ಕಾಣ್ತೇವೆ. ಮೊಹರಿಗಳು ಎಂಬುದಾಗಿ ಓದಿ. ಲೂಕ್ ಚಾಪ್ಟರ್ 19:11-27. ಅವರು ಈ ಮಾತುಗಳನ್ನು ಕೇಳುತ್ತಿರಲಾಗಿ ಯೇಸು ತಾನು ಯೆರೂಸಲೇಮಿಗೆ ಸಮೀಪವಾಗಿದ್ದರಿಂದಲೂ ದೇವರ ರಾಜ್ಯವು ಕೂಡಲೇ ಪ್ರತ್ಯಕ್ಷವಾಗುವ ಹಾಗಿದೆ ಎಂದು ಅವರು ಭಾವಿಸಿದ್ದರಿಂದಲೂ ಇನ್ನೂ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಶ್ರೀಮಂತನಾದ ಒಬ್ಬನೊಬ್ಬ ಮನುಷ್ಯನು ತಾನು ರಾಜ್ಯಾಧಿಕಾರವನ್ನು ಪಡಕೊಂಡು ಹಿಂತಿರುಗಿ ಬರಬೇಕೆಂದು
ದೂರ ದೇಶಕ್ಕೆ ಹೊರಟನು. ಹೊರಡುವಾಗ ತನ್ನ ಆಳುಗಳಲ್ಲಿ 10 ಮಂದಿಯನ್ನು ಕರೆದು ಅವರಿಗೆ 10 ಮೊಹರಿಗಳನ್ನು ಕೊಟ್ಟು, ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರಿ ಎಂದು ಹೇಳಿ ಹೋದನು. ಆದರೆ ಅವನ ಪಟ್ಟಣದ ನಿವಾಸಿಗಳು ಅವನನ್ನು ದ್ವೇಷಿಸಿ ಅವನ ಹಿಂದೆ ರಾಯಭಾರಿಗಳನ್ನು ಕಳುಹಿಸಿ, ಇವನು ನಮ್ಮ ಮೇಲೆ ದೊರೆತನ ಮಾಡುವುದು ನಮಗೆ ಇಷ್ಟವಿಲ್ಲ ಎಂದು ಹೇಳಿಸಿದರು. ಆಮೇಲೆ ಅವನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂತಿರುಗಿ ಬಂದು, ತಾನು ಹಣವನ್ನು ಕೊಟ್ಟಿದ್ದ ಆಳುಗಳು ವ್ಯಾಪಾರದಿಂದ ಎಷ್ಟೆಷ್ಟು ಲಾಭ ಸಂಪಾದಿಸಿಕೊಂಡಿದ್ದಾರೆಂದು ತಿಳಿದುಕೊಳ್ಳುವುದಕ್ಕಾಗಿ ಅವರನ್ನು ತನ್ನ ಬಳಿಗೆ ಕರೆಸಿದನು. ಮೊದಲನೆಯವನು ಆತನ ಮುಂದೆ ಬಂದು, ದೊರೆಯೇ, ನೀನು ಕೊಟ್ಟ ಮೊಹರಿಯಿಂದ 10 ಮೊಹರಿಗಳು ಸಂಪಾದನೆಯಾದವು ಅನ್ನಲು ಅವನು ಅವನಿಗೆ, ಬಲ, ನೀನು ಒಳ್ಳೆ ಆಳು, ನೀನು ಬಹು ಸ್ವಲ್ಪವಾದದರಲ್ಲಿ ನಂಬಿಕೆಯುಳ್ಳವನಾದ್ದರಿಂದ 10 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿರು ಎಂದು ಹೇಳಿದನು. ಎರಡನೆಯವನು ಬಂದು, ದೊರೆಯೇ, ನೀನು ಕೊಟ್ಟ ಮೊಹರಿಯಿಂದ 5 ಮೊಹರಿಗಳು ದೊರಕಿದವು ಅನ್ನಲು ಅವನು ಇವನಿಗೆ, ನೀನು ಸಹ 5 ಗ್ರಾಮಗಳ ಮೇಲಿರು ಎಂದು ಹೇಳಿದನು. ಬಳಿಕ ಮತ್ತೊಬ್ಬನು ಬಂದು, ದೊರೆಯೇ, ಇಗೋ, ನೀನು ಕೊಟ್ಟ ಮೊಹರಿ, ನೀನು ಇಡದೆ ಇರುವುದನ್ನು ಎತ್ತಿಕೊಂಡು ಹೋಗುವ, ಬಿತ್ತದೇ ಇರುವುದನ್ನು ಕೊಯ್ಯುವ ಕಠಿಣ ಮನುಷ್ಯನು ಎಂದು ನಿನಗೆ ಹೆದರಿಕೊಂಡು ಇದನ್ನು ವಸ್ತ್ರದಲ್ಲಿ ಕಟ್ಟಿ ಇಟ್ಟುಕೊಂಡೆನು ಅಂದನು. ಅದಕ್ಕೆ ಅವನು, ನೀನು ಕೆಟ್ಟ ಆಳು, ನಿನ್ನ ಮಾತಿನ ಮೇಲೆ ನಿನಗೆ ತೀರ್ಪು ಮಾಡುತ್ತೇನೆ. ನಾನು ಇಡದೆ ಇರುವುದನ್ನು ಎತ್ತಿಕೊಂಡು ಹೋಗುವ, ಬಿತ್ತದೇ ಇರುವುದನ್ನು ಕೊಯ್ಯುವ ಕಠಿಣ ಮನುಷ್ಯನು ಎಂದು ತಿಳಿದೆಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರನ ಕೈಯಲ್ಲಿ ಯಾಕೆ ಕೊಡಲಿಲ್ಲ? ಆಮೇಲೆ ನಾನು ಬಂದು ಅದನ್ನು ಬಡ್ಡಿ ಸಹಿತ ತೆಗೆದುಕೊಳ್ಳುತ್ತಿದ್ದೆನು ಎಂದು ಹೇಳಿ ಹತ್ತಿರ ನಿಂತಿದ್ದವರಿಗೆ, ಆ ಮೊಹರಿಯನ್ನು ಇವನಿಂದ ತೆಗೆದುಕೊಂಡು 10 ಮೊಹರಿಗಳುಳ್ಳವನಿಗೆ ಕೊಡಿರಿ ಎಂದು ಹೇಳಿದನು. ಅವರು, ದೊರೆಯೇ, 10 ಮೊಹರಿಗಳು ಅವನಲ್ಲಿ ಅವೆಯಲ್ಲ ಎಂದು ಅವನಿಗೆ ಹೇಳಿದರು. ಅದಕ್ಕವನು, ಇದ್ದವರಿಗೆಲ್ಲ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂದು ನಾನು ನಿಮಗೆ ಹೇಳುತ್ತೇನೆ. ಮತ್ತು ತಮ್ಮ ಮೇಲೆ ನಾನು ದೊರೆತನ ಮಾಡುವುದು ಇಷ್ಟವಿಲ್ಲವೆಂದು ಹೇಳಿದ ಆ ನನ್ನ ವೈರಿಗಳನ್ನು ಇಲ್ಲಿಗೆ ತಂದು ನನ್ನ ಮುಂದೆ ಸಂಹಾರ ಮಾಡಬೇಕು ಅಂದನು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಕೂಡ ನಾವು ನೋಡ್ತೇವೆ ಮೊಹರಿಗಳ ಸಾಮ್ಯ, ಅಲ್ಲಿ ತಲಾಂತುಗಳ ಸಾಮ್ಯ ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ ಇರುವಂಥ ಒಂದು ಸಾಮ್ಯಗಳಾಗಿದೆ ಪ್ರಿಯರೇ. ಅಂದರೆ ನಿಮಗೆ ಕೊಡಲ್ಪಟ್ಟದ್ದನ್ನು ಯಾವಾಗಲೂ ಹೆಚ್ಚಿಸಬೇಕು. ನಾವು ಯಾವಾಗ ಹೆಚ್ಚಿಸುವುದಕ್ಕೆ ಸಾಧ್ಯವಾಗುತ್ತದೆ? ಯಾವಾಗ ಅಂದರೆ ಅದನ್ನು ವ್ಯಾಪಾರ ನಾವು ಮಾಡ್ತೇವೆ, ಅದರಲ್ಲಿ ಸೇವೆ ನಾವು ಮಾಡ್ತೇವೆ. ಸೇವೆ ಮಾಡ್ತಾ ಮಾಡ್ತಾ ನಾವು ನಮ್ಮ ತಲಾಂತುಗಳು ಹೆಚ್ಚಿಸಲ್ಪಡುವಂಥ ಒಂದು ಸಂಭವ ಬರ್ತದೆ ಪ್ರಿಯರೇ. ಆದ ಕಾರಣ ಇವತ್ತು ನಿಮಗೆ ಯಾವುದು ತಲಾಂತುಗಳು ಕೊಡಲ್ಪಟ್ಟಿದೆಯೋ, ನಮಗೆ ಯಾವುದೇ ಒಂದು ತಲಾಂತು ಕೊಡಲ್ಪಟ್ಟಿರ್ಬೋದು, ಆ ತಲಾಂತುಗಳನ್ನು ನಾವು ಕರ್ತನ ಸೇವೆಯಲ್ಲಿ ಉಪಯೋಗ ಮಾಡ್ತೇವಾ ಇಲ್ಲ, ಅದನ್ನು ದೇವರು ಲೆಕ್ಕ ಕೇಳುವಂಥ ಒಂದು ಸಮಯ ಬರ್ತದೆ ಪ್ರಿಯರೇ. ಓಕೆ, 4ನೇದಾಗಿ ನಾವು ಮುಂದಕ್ಕೆ ನಾವು ಹೋಗುವ ಮತ್ತಾಯನ ಸುವಾರ್ತೆ 12:36 ವಾಕ್ಯ. ಮಾತುಗಳ ಲೆಕ್ಕ ದೇವರು ಕೇಳ್ತಾನಂತೆ. ಸುಮ್ಮನೆ ಮಾತಾಡುವ ಮಾತುಗಳ ಲೆಕ್ಕ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ, ಸುಮ್ಮನೆ ಆಡುವ ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿವಸದಲ್ಲಿ ಉತ್ತರ ಕೊಡಬೇಕು. ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯದಲ್ಲಿ ನ್ಯಾಯ ವಿಚಾರಣೆ ದಿವಸದಲ್ಲಿ ಲೆಕ್ಕ ಕೊಡಬೇಕೆಂಬುದಾಗಿ, ಉತ್ತರ ಕೊಡಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಅನೇಕ ಸಮಯಗಳಲ್ಲಿ ಅವಶ್ಯಕತೆ ಇಲ್ಲದ ಸಮಯದಲ್ಲಿ ಅವಶ್ಯಕತೆ ಇಲ್ಲದ ಮಾತನ್ನು ಮಾತಾಡ್ತೇವೆ. ಬೇರೆಯವರ ಕುರಿತು ಮಾತಾಡೋದು, ಬೇರೆಯವರ ಕುರಿತಾಗಿ ಸುದ್ದಿ ಮಾಡುವಂಥದ್ದು, ದೂಷಿಸುವಂಥದ್ದು, ನಿಂದಿಸುವಂಥದ್ದು, ಬೆನ್ನ ಹಿಂದೆ ಮಾತಾಡುವಂಥದ್ದು, ಆರೋಪ ಹೊರಿಸುವಂಥದ್ದು, ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಇರಬಹುದು ಪ್ರಿಯರೇ. ಹಾಗಾದರೆ ಅಗತ್ಯಕ್ಕಿಂತ ಹೊರಗೆ ಸುಮ್ಮನೆ ಏನೆಲ್ಲ ನಾವು ಮಾತಾಡ್ತೇವೋ ಅವೆಲ್ಲ ಮಾತುಗಳ ಕುರಿತಾಗಿ ಅವತ್ತು ಲೆಕ್ಕ ಒಪ್ಪಿಸುವಂಥ ಸಮಯ ಬರ್ತದೆ. ಆದ ಕಾರಣ ನಾವು ಏನು ಮಾಡಬೇಕು? ನಮಗೆ ಅವಶ್ಯಕತೆ ಇಲ್ಲದನ್ನು ಮಾತನಾಡಲಿಕ್ಕೆ ಹೋಗಬಾರ್ದು. ನಮಗೆ ಅವಶ್ಯಕತೆ ಇಲ್ಲದ ಯಾವುದೇ ಮಾತನ್ನು ಬೇರೆಯವರ ಕುರಿತಾಗಿ, ಇನ್ನೊಬ್ಬರ ಕುರಿತಾಗಿ ನಾವು ಮಾತಾಡಲಿಕ್ಕೆ ಹೋಗಬಾರದು ಪ್ರಿಯರೇ. ಯಾಕಂದರೆ ಲೆಕ್ಕ ಒಪ್ಪಿಸಬೇಕಾದ ಸಮಯ ಬರ್ತದೆ ಪ್ರಿಯರೇ. ಓಕೆ, 5ನೇದಾಗಿ ನಾವು ಮುಂದಕ್ಕೆ ನೋಡೋ ಎಫೆಸ 5:16 ಸಮಯ, ನಮಗೆ ಕೊಡಲ್ಪಟ್ಟ ಸಮಯದ ಬಗ್ಗೆ ಲೆಕ್ಕ ಕೊಡಬೇಕು. ಎಫೆಸ 5:16 ಈ ದಿನಗಳು ಕೆಟ್ಟವುಗಳಾಗಿವೆ, ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿರಿ. ಪ್ರೈಸ್ ಗಾಡ್. ಮೊಹರಿಗಳ ಸಾಮ್ಯದಲ್ಲಿ ಒಂದು ವಿಷಯ ಬರುತ್ತೆ. ನಮಗೆ ಕೊಡಲ್ಪಟ್ಟಂಥ ಹಣ, ನಮಗೆ ಕೊಡಲ್ಪಟ್ಟಂಥ ಆಸ್ತಿ ಯಾವ ರೀತಿಯಲ್ಲಿ ಉಪಯೋಗ ಮಾಡಿದ್ದೇವೆ ಅದರ ಲೆಕ್ಕ ಕೂಡ
ದೇವರು ಕೇಳುತ್ತಾನೆ. ಪ್ರೈಸ್ ಗಾಡ್. ಓಕೆ, ಇಲ್ಲಿ ಎಫೆಸ 5:16 5ನೇದಾಗಿ ನಾವು ನೋಡ್ತೇವೆ, ನಮಗೆ ಕೊಡಲ್ಪಟ್ಟದ ಸಮಯ ನಾವು ಯಾವ ರೀತಿಯಲ್ಲಿ ಉಪಯೋಗಿಸಿದ್ದೇವೆ ಅದರ ಲೆಕ್ಕ ದೇವರ ಮುಂದೆ ಕೊಡಲಿಕ್ಕೆ ಉಂಟು ಪ್ರಿಯರೇ. ಇವತ್ತು ಅನೇಕ ಸಮಯಗಳಲ್ಲಿ ಸತ್ಯವೇದ ಓದುವಂಥ ಸಮಯ, ಪ್ರಾರ್ಥಿಸುವಂಥ ಸಮಯ, ನಾವು ಹರಟೆ ಹೊಡೆದು ಅದನ್ನು ಏನು ಮಾಡ್ತೇವೆ, ನಾವು ಕಾಲ ಕಳೆದು ಬಿಡ್ತೇವೆ, ಹಾಳು ಮಾಡಿ ಬಿಡ್ತೇವೆ. ನಾವು ಅನೇಕರಿಗೆ ಸಭೆಗಳಲ್ಲಿ ಕೂಟಗಳಾಗ್ತಾ ಇರ್ತದೆ, ಆರಾಧನೆ ಇರ್ತದೆ, ಆದರೆ ಅನೇಕ ಸರಿ ಏನಾಗಿರುತ್ತೆ, ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾರೆ, ಏನು ಕೆಲಸ ಇರಲ್ಲ, ಆದರೂ ಕೂಡ ಸಭೆಗೆ ಬರಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಸಭೆಗೆ ಬರಲ್ಲ, ಆರಾಧನೆಗೆ ಬರಲ್ಲ, ಆ ರೀತಿಯ ಒಂದು ಅನುಭವಗಳನ್ನು ನೋಡ್ತೇವೆ. ಮನೆಯಲ್ಲಿ ಸುಮ್ಮನೆ ಇರ್ತಾರೆ, ಅಥವಾ ಒಂದೇ ಟಿ ವಿ ನೋಡ್ತಾ ಇರ್ತಾರೆ, ಯೂಟ್ಯೂಬ್ ನೋಡ್ತಾ ಇರ್ತಾರೆ, ಸಮಯ ಇದೆ, ಆದರೆ ಅದನ್ನು ಪ್ರಾರ್ಥನೆಗೂ ಸತ್ಯವೇದ ಅಧ್ಯಯನಕ್ಕೂ ಅವರು ಉಪಯೋಗ ಮಾಡಲ್ಲ, ಅಥವಾ ಸ್ವಾರ್ಥ ಸೇವೆಗೂ ಅವರು ಉಪಯೋಗ ಮಾಡುವುದಿಲ್ಲ ಪ್ರಿಯರೇ. ಅಂದರೆ ಸಮಯವನ್ನು ವ್ಯರ್ಥ ಮಾಡುವಂಥ ಎಷ್ಟು ಅನುಭವಗಳನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ದೇವರು ನಮಗೆ ಕೊಡಲ್ಪಟ್ಟಂಥ ಸಮಯದ ಕುರಿತಾಗಿ ನಮಗೆ ಆ ದಿವಸದಲ್ಲಿ ಲೆಕ್ಕವನ್ನು ಕೇಳ್ತಾನೆ. ಇಂಥ ಸಮಯ ನೀನು ಏನು ಮಾಡಿದೆ? ಕೆಲವೊಬ್ಬರು ಸುಮ್ಮನೆ ಕೂತ್ಕೊಂಡು ಗಂಟೆಗಳ ಕಾಲ ಹಾಗೇ ಪಾಸ್ ಮಾಡಿಬಿಡ್ತಾರೆ. ಸುವಾರ್ತೆ ಕೊಡುವಂಥ ಸುವಾರ್ತೆ ಒಂದು ಅವಕಾಶ ಸಿಕ್ಕಿದಾಗಲೂ ಅವರು ಮತ್ತೊಬ್ಬರಿಗೆ ಸುವಾರ್ತೆ ಕೊಡಲ್ಲ, ತಮ್ಮ ಸಾಕ್ಷಿಯನ್ನು ಹಂಚುವುದಿಲ್ಲ. ಹಲ್ಲೆಲೂಯಾ. ಅಥವಾ ಬೇರೆಯವರನ್ನು ಸುವಾರ್ತೆ ಹೇಳಿ ಸಭೆಗೆ ಕರ್ಕೊಂಡು ಬರುವುದಿಲ್ಲ. ಅದಕ್ಕಾಗಿ ದೇವರು ನಮ್ಮ ಸಮಯದ ಕುರಿತಾಗಿ ಕಾಳಜಿಯುಳ್ಳವನಾಗಿ ಅವತ್ತು ಲೆಕ್ಕವನ್ನು ಕೇಳುವಂಥ ಸಮಯವಾಗಿರುತ್ತದೆ ಪ್ರಿಯ. ನೀವು ಕೊಡಲ್ಪಟ್ಟ ಸಮಯ, ನೀನು ಎಷ್ಟು ದೇವರೊಟ್ಟಿಗೆ ಸಮಯ ಕಳೆದಿ, ಸ್ವಾರ್ಥ ಸೇವೆಗಾಗಿ ಸಮಯ ಕಳೆದಿ, ಆರಾಧನೆಗಾಗಿ ಸಮಯ ಕಳೆದಿ ಎಂಬುದಾಗಿ ಅವತ್ತು ಲೆಕ್ಕ ಒಪ್ಪಿಸುವಂಥ ಒಂದು ಸಮಯ ಆಗಿರ್ತದೆ ಪ್ರಿಯರೇ. ಓಕೆ, 6ನೇದಾಗಿ 2 ತಿಮೋಥೆ 2:5 ಹೇಳ್ತದೆ, 2 ತಿಮೋಥೆ 2:5, ನಮ್ಮ ಓಟವು ನಿಯಮದ ಪ್ರಕಾರ ಓಡಿದವ ಇಲ್ಲ, ಅದರ ಕುರಿತಾಗಿ ಕೂಡ ಒಂದು ಲೆಕ್ಕ ಒಪ್ಪಿಸಬೇಕಾಗಿರುತ್ತದೆ. ಓದಿ. ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿನೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯು ದೊರಕುವುದಿಲ್ಲ. ನಮ್ಮ ಓಟವನ್ನು ನಿಯಮದ ಪ್ರಕಾರವಾಗಿ ಓಡಿದ್ದೇವೆ. ಓಟ ಅಂದರೆ ಕ್ರಿಸ್ತಿಯ ಜೀವಿತ ಎಂಬ ಓಟ. ಈ ಕ್ರಿಸ್ತಿಯ ಜೀವಿತ ಎಂಬ ಓಟ ದೇವರ ವಾಕ್ಯದ ಆಧಾರದಲ್ಲಿ, ದೇವರ ವಾಕ್ಯದ ಅಡಿಪಾಯದ, ದೇವರ ವಾಕ್ಯದ ಪ್ರಮಾಣದಲ್ಲಿ ನಾವು ಜೀವಿಸಿದ್ದೇವ, ಓಡಿದ್ದೇವ, ಅದರ ಬಗ್ಗೆ ಲೆಕ್ಕ ಒಪ್ಪಿಸುವಂಥ ಸಮಯ ಬರ್ತದೆ. ಯಾಕಂದರೆ ಎಫೆಸ 4:17 ಹೇಳ್ತದೆ, ಇನ್ನು ಮುಂದೆ ನೀವು ಅನ್ಯರ ಹಾಗೆ ಜೀವನ ಮಾಡಬಾರ್ದು, ಅನ್ಯರ ಹಾಗೆ ನಡೆದುಕೊಳ್ಳಬಾರ್ದು. ಪೌಲನು ಸ್ಪಷ್ಟವಾಗಿ ಅಲ್ಲಿ ಹೇಳುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಹಾಗಾದರೆ ನಾವು ನಮ್ಮ ಓಟ ಯಾವ ರೀತಿಯಲ್ಲಿ ಓಡಿದ್ದೇವೆ, ಯಾವ ರೀತಿ ಲೋಕದಲ್ಲಿ ಜೀವನ, ಅನ್ಯರ ಮಧ್ಯದಲ್ಲಿ ಜೀವನ ಮಾಡಿದ್ದೇವೆ, ಸಾಕ್ಷಿಯಾಗಿ ನಾವು ಜೀವಿಸಿದ್ದೇವ, ಪರಿಶುದ್ಧವಾಗಿ ಜೀವಿಸಿದ್ದೇವ, ದುರ್ವಾಕ್ಯಕ್ಕೆ ವಿರುದ್ಧವಾದ ಸಂಗತಿಗಳಲ್ಲಿ ನಾವು ಪಾಲುಗಾರರಾಗಿದ್ದೇವ, ಎಲ್ಲ ವಿಚಾರದಲ್ಲಿ ಪ್ರಿಯರೇ ದೇವರು ಲೆಕ್ಕ ಕೇಳುವಂಥ ಒಂದು ಸಮಯ ಬರ್ತದೆ. ಹಲ್ಲೆಲೂಯಾ. ಓಕೆ, 7ನೇದಾಗಿ ನಾವು ನೋಡುವ ರಹಸ್ಯವಾದ ಪಾಪಗಳು, ರಹಸ್ಯ ಸಂಗತಿಗಳ ಕುರಿತಾಗಿ ಲೆಕ್ಕ ಒಪ್ಪಿಸಬೇಕಾಗಿರುತ್ತದೆ. 1 ತಿಮೋಥೆ 5:24-25 ವಾಕ್ಯ ಓದಿ. 1 ತಿಮೋಥೆ 5:24-25. ಕೆಲವರ ಪಾಪ ಕೃತ್ಯಗಳು ಪ್ರಸಿದ್ಧವಾಗಿದ್ದು, ಕೆಲವರ ಪಾಪ ಕೃತ್ಯಗಳು ಪ್ರಸಿದ್ಧವಾಗಿವೆ, ಅವರು ಇಂಥವರೆಂದು ಮೊದಲೇ ತಿಳಿಯಪಡಿಸುತ್ತವೆ. ಅವರು ಇಂಥವರೆಂದು ಮೊದಲೇ ತಿಳಿಯಪಡಿಸುತ್ತವೆ. ಬೇರೆ ಕೆಲವರ ಪಾಪ ಕೃತ್ಯಗಳು ಮರೆಯಾಗಿದ್ದು ತರುವಾಯ ತಿಳಿದು ಬರುತ್ತವೆ. ಹಾಗೆಯೇ ಕೆಲವರ ಸತ್ಕ್ರಿಯೆಗಳು ಪ್ರಸಿದ್ಧವಾಗಿವೆ, ಬೇರೆ ಕೆಲವರ ಸತ್ಕ್ರಿಯೆಗಳು ಅಪ್ರಸಿದ್ಧವಾಗಿದ್ದರೂ ಮರೆಯಾಗಿರಲಾರವು. ಅಂದರೆ ರಹಸ್ಯವಾಗಿ ಏನೆಲ್ಲ ಮಾಡ್ತೇವೆ ಅವತ್ತು ಬಹಿರಂಗವಾಗುವಂಥ ಒಂದು ಸಮಯ, ರಹಸ್ಯ ಸಂಗತಿಗಳು. ಕೀರ್ತನೆ 98 ಹೇಳ್ತದೆ, ನಿನ್ನ ಪಾಪವನ್ನು ತನ್ನ ತೇಜೋಮಯವಾದ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾನಂತೆ. ನಮ್ಮೆಲ್ಲ ಪಾಪಗಳನ್ನು ಕರ್ತನ ಏನು ಮಾಡಿದ್ದಾನೆ, ತನ್ನ ತೇಜೋ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾನೆ ಎಂಬುದಾಗಿ ನಾವು ಕಾಣ್ತೇವೆ ಪ್ರಿಯರೇ. ಅದು ಮಾತ್ರವಲ್ಲ, ರೋಮ 2:16 ಓದು. ರೋಮನ್ಸ್ 2:16. ನಾವು ಸಾರುವ ಸುವಾರ್ತೆಯಲ್ಲಿ ಬೋಧಿಸಿರುವ ಪ್ರಕಾರ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವು ಬರುತ್ತದೆ, ವಿಚಾರಿಸುವ ದಿವಸ ಬರ್ತದೆ. ಆ ದಿನದಲ್ಲಿ ಇದೆಲ್ಲ ತಿಳಿದು ಬರುವುದು. ಇವೆಲ್ಲ ರಹಸ್ಯ ಸಂಗತಿಗಳೆಲ್ಲವೂ ಆ ದಿವಸ ಪ್ರಕಟ ಆಗುತ್ತದೆ. ಇವತ್ತು ನಾವು ರಹಸ್ಯವಾಗಿ ಪಾಪ ಮಾಡಬಹುದು, ರಹಸ್ಯವಾಗಿ ವ್ಯಭಿಚಾರ ಮಾಡಬಹುದು, ರಹಸ್ಯವಾಗಿ ತಪ್ಪಾದದನ್ನು ಕಾಣಬಹುದು, ರಹಸ್ಯವಾಗಿ ಅನೇಕ ಸಂಗತಿಯನ್ನು ಮಾಡಬಹುದು. ಹಲ್ಲೆಲೂಯಾ. ಯಾರಿಗೆ ಗೊತ್ತಿಲ್ಲ, ಹೆಂಡತಿಗೆ ಗೊತ್ತಿಲ್ಲ, ಗಂಡನಿಗೆ ಗೊತ್ತಿಲ್ಲ, ಮಕ್ಕಳಿಗೆ ಗೊತ್ತಿಲ್ಲ, ತಂದೆ ತಾಯಿಗೆ ಗೊತ್ತಿಲ್ಲ, ಸಹೋದರಿಗೆ ಗೊತ್ತಿಲ್ಲ, ಸಹೋದರಿಗೆ ಗೊತ್ತಿಲ್ಲ, ವಿಶ್ವಾಸಿಗೆ ಗೊತ್ತಿಲ್ಲ, ಸಭಾಪಾಲಕರಿಗೆ ಗೊತ್ತಿಲ್ಲ, ಸಹೋದ್ಯೋಗಿಗಳಿಗೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಆದರೆ ರಹಸ್ಯಗಳು ವ್ಯಕ್ತವಾಗುವ ಒಂದು ದಿವಸ ಬರ್ತದೆ, ಅದು ಆ ದಿವಸವೇ ಆಗಿರ್ತದೆ ಪ್ರಿಯರೇ. ನಾವು ಇನ್ನೊಂದು ವಾಕ್ಯ ಓದುವ, ಪ್ರಸಂಗಿ 12:14.
ಎಕ್ಲೆಸಿಯಾ 12:14. ಒಳ್ಳೆದಾಗಲಿ ಕೆಟ್ಟದಾಗಲಿ ಒಳ್ಳೆದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ವಿಮರ್ಶಿಸುವಂತ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ಅಲ್ಲಲುಯ್ಯ. ಎಲ್ಲಾ ರಹಸ್ಯ ವಿಷಯಗಳನ್ನು ದೇವರು ತಾನು ಏನ್ ಮಾಡ್ತಾನೆ, ನ್ಯಾಯ ವಿಚಾರಣೆಗೆ ಗುರಿ ಮಾಡ್ತಾನೆ ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಹಾಗಾದರೆ ಈ ವಿಶ್ವಾಸಿಗಳ ಒಂದು ನ್ಯಾಯ ತೀರ್ಪಿನ ಸಮಯ ಇದು ಶಿಕ್ಷೆಗೆ ಹೋಗುವಂಥ ಒಂದು ನ್ಯಾಯ ತೀರ್ಪಲ್ಲ, ಲೆಕ್ಕ ಒಪ್ಪಿಸುವಂಥ ನ್ಯಾಯ ತೀರ್ಪು. ಇದರ ಪರಿಣಾಮ ಏನಾಗ್ತದೆ? ಈ ನ್ಯಾಯ ತೀರ್ಪಿನ ಮೂಲಕವಾಗಿ ಏನು ನಡೀಲಿಕ್ಕೆ ಹೋಗುತ್ತದೆ? ನಾವು ಮೊನ್ನೆ ದಿವಸ ಓದಿರಬೇಕು ವಾಕ್ಯವನ್ನು. 1 ಕೊರಿಂಥ 3:10-15 ಪ್ರಕಾರವಾಗಿ ಸಂಬಳ ನಷ್ಟವಾಗುತ್ತದೆ. ಓದಿ. ದೇವರು ನಮಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ತಿವಾರ ಹಾಕಿದೆನು, ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ, ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ. ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದೋ ಆ ಬೆಂಕಿ ಶೋಧಿಸುವುದು. ಒಬ್ಬನು ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಸಂಬಳ ನಷ್ಟವಾಗುತ್ತದೆ, ತಾನಾದರೂ ರಕ್ಷಣೆ ಹೊಂದುತ್ತಾನೆ, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಆಗಿರುವನು. ಆದರೆ ಬೆಂಕಿಯಿಂದ ತಪ್ಪಿಸಿಕೊಂಡವನ ಆಗಿರುವನು. ಹಲ್ಲೆಲೂಯಾ. ಸಂಬಳ ನಷ್ಟ ಹೊಂದುತ್ತದೆ ಈ ನ್ಯಾಯ ತೀರ್ಪಿನ ಮೂಲಕವಾಗಿ. ಅದಕ್ಕಾಗಿ ಪ್ರಿಯರೇ, ಇವತ್ತು ನಾವು ಏನು ಮಾಡಬೇಕು? ನಮ್ಮ ಜೀವಿತವನ್ನು ಸರಿಯಾದ ರೀತಿಯಲ್ಲಿ ಜೀವಿಸಬೇಕು. ನಮ್ಮ ಮಾತುಗಳಾಗಿರ್ಬೋದು, ಕೊಡಲ್ಪಟ್ಟ ಸಮಯ ಆಗಿರ್ಬೋದು, ಕೊಡಲ್ಪಟ್ಟ ಆಸ್ತಿ ಹಣ ಆಗಿರ್ಬೋದು, ಕೊಡಲ್ಪಟ್ಟ ತಲಾಂತುಗಳಾಗಿರ್ಬೋದು, ಇವೆಲ್ಲವನ್ನು ನಾವು ಸರಿಯಾದ ರೀತಿ ದೇವರಾಜ್ಯಕ್ಕೆ ಲಾಭ ಬರುವ ರೀತಿಯಲ್ಲಿ ದೇವರಾಜ್ಯವನ್ನು ಕಟ್ಟುವುದಕ್ಕೋಸ್ಕರವಾಗಿ ನಮಗೆ ಕೊಡಲ್ಪಟ್ಟದ ಬಲ, ಆರೋಗ್ಯ ಆಗಿರುವ ಎಲ್ಲವನ್ನು ದೇವರಾಜ್ಯಕ್ಕಾಗಿ ನಾವು ಉಪಯೋಗಿಸಬೇಕು. ಅಲ್ಲಲ್ಲಿಯ ಇಲ್ಲಿ ನಾವು ಏನು ಮಾಡ್ತೇವೆ, ದೇವರಾಜ್ಯಕ್ಕಾಗಿ ನಾವು ಬಿತ್ತುತ್ತೇವಲ್ಲ, ಅದರ ಒಂದು ಫಲ ಅಲ್ಲಿ ನಾವು ಕೊಯ್ತೇವೆ. ಅದಕ್ಕೆ ನೋಡಿ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 19-21 ವಾಕ್ಯದಲ್ಲಿ ಯೇಸು ಒಂದು ಮಾತು ಹೇಳ್ತಾನೆ. ಎಲ್ಲಿ ನಮ್ಮ ಗಂಟು ಇಡಬೇಕಂತ ಓದಿ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ಇಲ್ಲಿ ನಾವು ನೋಡುವಂತ ಒಂದು ಮುಖ್ಯವಾದ ವಿಚಾರ ಏನೆಂದರೆ, ನಾವು ಏನೆಲ್ಲ ಇಲ್ಲಿ ನಾವು ಮಾಡ್ತೇವೆ ಅದು ಪರಲೋಕದಲ್ಲಿ ಅದು ಲೆಕ್ಕಕ್ಕೆ ಬರುತ್ತದೆ. 1 ಕೊರಿಂಥ 15:58 ಹೇಳ್ತದೆ. 1 ಕೊರಿಂಥ 15:58 ನಾವು ಕರ್ತನ ಸೇವೆಯಲ್ಲಿ ಪಡುವಂಥ ಪ್ರಯಾಸ ನಿಷ್ಫಲವಾಗುವುದಿಲ್ಲ, ಅದಕ್ಕೆ ಪ್ರತಿಫಲ ಇದೆ ಎಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಸಂಬಳ ನಷ್ಟವಾಗುತ್ತದೆ. ಯಾರದು ಸಂಬಳ? ಈ ನ್ಯಾಯ ತೀರ್ಪಿನ ನಂತರವಾಗಿ ದೇವರ ಮುಂದೆ ಕೊರತೆ ಉಳ್ಳವರ ಕಂಡು ಬರುವುದಾದರೆ ಸಂಬಳ ನಷ್ಟವಾಗುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ಓದುತ್ತೇವೆ ಪ್ರಿಯರೇ. ಈ ಒಂದು ನ್ಯಾಯ ತೀರ್ಪಿಗೆ ಯಾರು ನ್ಯಾಯಾಧಿಪತಿಯಾಗಿದ್ದಾನೆ? ಅಲ್ಲಲ್ಲಿಯ ಕರ್ತನ ಯೇಸುಸ್ವಾಮಿ ನ್ಯಾಯಾಧಿಪತಿ ಆಗಿರುತ್ತಾನೆ. ಯಾಕಂದರೆ ನಾವು ಅಪೊಸ್ತಲಕೃತ್ಯ 17:31 ಓದುವ ಮೊದಲು ಆಕ್ಟ್ಸ್ 17:31. ಯಾಕೆಂದರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಆಮೆನ್. 10:42 ಅಪೊಸ್ತಲಕೃತ್ಯ 10:42. ಆತನೇ ಜೀವಿತರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಕವಾದವನು ಎಂಬುದನ್ನು ಜನರಿಗೆ ಸಾರಿ ಸಾಕ್ಷಿ ಹೇಳಬೇಕೆಂದು ದೇವರು ನಮಗೆ ಅಪ್ಪಣೆ ಕೊಟ್ಟನು. ಪ್ರೈಸ್ ಗಾಡ್. ನ್ಯಾಯಾಧಿಪತಿ ಯಾರಾಗಿರ್ತಾನಂತೆ? ಯೇಸು ಸ್ವಾಮಿ. ಇದು ಯಾವಾಗ ನಡೆಯುವಂತ ನ್ಯಾಯ ತೀರ್ಪು? ಆವಾಗಲೇ ಹೇಳಿದ್ದೇನೆ ನಾನು,
ಲೂಕ 14:14 ಓದುವ ಮೊದಲು ಲೂಕ್ 14:14 ಓದಿ. ಅವರು ನಿಮಗೆ ಮುಯ್ಯಿಗೆ ಮುಯ್ಯಿ ಮಾಡುವುದಕ್ಕೆ ಮುಯಿ ಮಾಡುವುದಕ್ಕೆ ಏನು ಇಲ್ಲದವರಾಗಿದ್ದರು ನೀತಿವಂತರು ಜೀವಿತರಾಗಿ ಎದ್ದು ಬರುವಲ್ಲಿ ನಿನಗೆ ಮುಯ್ಯಿಗೆ ಮುಯ್ಯಿ ಆಗಿರುವುದರಿಂದ ನೀನು ಧನ್ಯನಾಗುವಿ ಅಂದನು. ನೀತಿವಂತರು ಜೀವಿತರಾಗಿ ಎದ್ದು ಬರುವಾಗ ಮುಯ್ಯಿಗೆ ಮುಯ್ಯಿ ಆಗುತ್ತದೆ. ಅಂದ್ರೆ ಈ ಲೋಕದಲ್ಲಿ ನಾವು ಅಂದರೆ ಯಾರಿಗೆ ಊಟ ಕೊಡಬೇಕು, ಯಾರಿಗೆ ಸಹಾಯ ಮಾಡಬೇಕೆಂಬಂಥ ಒಂದು ನೆಲೆಯಲ್ಲಿ ಈ ವಾಕ್ಯ ಮಾತಾಡ್ತಾ ಇದೆ. ಅವರಿಗೆ ಪ್ರತಿಯಾಗಿ ನಮಗೆ ಊಟ ಕರೀಲಿಕ್ಕೆ ಆಗಲ್ಲ, ನಮಗೆ ಸಹಾಯ ಮಾಡಲಿಕ್ಕೆ ಆಗಲ್ಲ, ಅಂಥವರಿಗೆ ನಾವು ಸಹಾಯ ಮಾಡಬೇಕೆಂಬುದಾಗಿ ಕೂಡ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಪುನರ್ಸನ ಆಗುವಾಗ ಮುಯ್ಯಿಗೆ ಮುಯ್ಯಿ ಆಗುತ್ತದೆ, ಅವಾಗ ನಾವು ಧನ್ಯರಾಗ್ತೇವೆ ಎಂಬುದಾಗಿ ಕರ್ತನ ಯೇಸುವಿನ ಮೇಲೆ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅಂದರೆ ಇದು ಸಮಯ ಯಾವುದು? ನೀತಿವಂತರ ಪುನರ್ಸನದ ನಂತರ. ನೀತಿವಂತರ ಪುನರುತ್ಥಾನ ಯೇಸುವಿನ ರಹಸ್ಯ ಪರ್ವದಲ್ಲಿ ನಡೆಯುವಂಥದ್ದು. 1 ತೆಸಲೋನಿಕ 4:13-18 ವಾಕ್ಯದಲ್ಲಿ ಓದ್ತೇವೆ ನಾವು. ಆವಾಗ ನಾವು ಒಂದು ವೇಳೆ ಜೀವದಿಂದ ಇದ್ದರೆ ಮಹಿಮೆ ಶರೀರದೊಂದಿಗೆ ನಾವು ಏನು ಹೇಳ್ತೇವೆ, ಅವರೊಟ್ಟಿಗೆ ಮೇಘವಾಹನರಾಗಿ ಪರಲೋಕಕ್ಕೆ ಹೋಗುತ್ತೇವೆ. ಅಲ್ಲಿ ಈ 3 ಕಾರ್ಯ ಆಗ್ತದೆ. ಅದು 1ನೇ ಕಾರ್ಯ ದೇವಜನರ ಪ್ರತಿಫಲ ಹಂಚುವಿಕೆ, 2ನೇ ಕಾರ್ಯ ಮೊದಲಿಗನಾದ ಯೇಸುಸ್ವಾಮಿಯೊಟ್ಟಿಗೆ ಮೊದಲಿಗಿತ್ತ ಸಭೆಯ ವಿವಾಹ ಕಾರ್ಯ, 3ನೇ ಕಾರ್ಯವಾಗಿರುತ್ತದೆ ದೇವಜನರ ನ್ಯಾಯ ತೀರ್ಪು. ಈ 3 ಕಾರ್ಯಗಳು ಅದು ಪರಲೋಕದಲ್ಲಿ ಅವತ್ತು ನಡೀಲಿಕ್ಕಿರುವಂಥ ಒಂದು ಕಾರ್ಯ ಎಂಬುದಾಗಿ ನಾವು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಹಾಗಾದರೆ ನಾವು 5ನೇ ನ್ಯಾಯ ತೀರ್ಪನ್ನು ಕೂಡ ನಾವು ಮುಗಿಸಿದ್ದೇವೆ. 6ನೇ ನ್ಯಾಯ ತೀರ್ಪು ಆಗಿದೆ. 6ನೇ ನ್ಯಾಯ ತೀರ್ಪಿನ ಕುರಿತಾಗಿ ಈ ಸಮಯದಲ್ಲಿ ನಾನು ಧ್ಯಾನ ಮಾಡೋಣ ಪ್ರಿಯರೇ. 6ನೆಯ ನ್ಯಾಯ ತೀರ್ಪು ಇಸ್ರೇಲ್ ಜನಾಂಗದ ನ್ಯಾಯ ತೀರ್ಪು ಆಗಿದೆ. ಅಲ್ಲಲ್ಲಿಯ ಇಸ್ರೇಲ್ ಜನಾಂಗದ ನ್ಯಾಯ ತೀರ್ಪು ಅಂದರೆ ಇಸ್ರೇಲ್ ಜನಾಂಗಕ್ಕೂ ಒಂದು ನ್ಯಾಯ ತೀರ್ಪಿನ ಒಂದು ಸಮಯವನ್ನು ದೇವರು ಗೊತ್ತು ಮಾಡಿದ್ದಾನೆ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೊಳ್ಳತಕ್ಕದ್ದು ಪ್ರಿಯರೇ. ನಾವು ಮಲಾಕಿಯ ಪುಸ್ತಕ 3ನೇ ಅಧ್ಯಾಯ 1-6 ವಾಕ್ಯ ಓದಿಕೊಳ್ಳೋಣ. ಹೀಗೋ ನನ್ನ ದೂತನನ್ನು ಕಳುಹಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ಆಹಾ, ನಿಮಗೆ ಇಷ್ಟವಾದ ಒಡಂಬಡಿಕೆಯ ದೂತನು ಐತರುತ್ತಾನೆ. ಇವನು ಸೇನಾಧೀಶ್ವರ ಯೆಹೋವನ ನುಡಿ. ಆತನು ಬರುವ ದಿನವನ್ನು ಯಾರು ತಾಳಾರು? ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು? ಆತನು ಅಕ್ಕಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನಾಗಿದ್ದಾನೆ. ಬೆಳ್ಳಿಯನ್ನು ಶೋಧಿಸುವ ಅಕ್ಕಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಶೋಧಿಸಿ ಬೆಳ್ಳಿ ಬಂಗಾರಗಳನ್ನು ಎಂಬಂತೆ ಶುದ್ಧೀಕರಿಸುವನು. ಅವರು ಸಧರ್ಮಿಗಳಾಗಿ ಯೆಹೋವನಿಗೆ ನೈವೇದ್ಯಗಳನ್ನು ತಂದೊಪ್ಪಿಸುವರು. ಆಗ ಯಹೂದದ ಮತ್ತು ಯೆರೂಸಲೇಮಿನ ನೈವೇದ್ಯವು ಪೂರ್ವ ದಿನಗಳಲ್ಲಿ ಪುರಾತನ ಕಾಲದಲ್ಲಿ ಯೆಹೋವನಿಗೆ ಮೆಚ್ಚಿಕೆಯಾಗಿದ್ದಂತೆ ಆಗಿರುವುದು. ನಾನು ನ್ಯಾಯ ತೀರಿಸುವುದಕ್ಕೆ ನಿಮ್ಮ ಬಳಿಗೆ ಬರುವೆನು. ಮಾಟಗಾರ, ಸೂಳೆಗಾರ, ಸುಳ್ಳು ಸಾಕ್ಷಿ, ಕೂಲಿ ಹಿಡಿದು ಕೂಲಿಯವರನ್ನು ಮೋಸಪಡಿಸುವವನು, ವಿಧವೆಯರನ್ನು ಅನಾಥರನ್ನು ಬಾಧಿಸುವವನು, ವಿದೇಶಿಯ ನ್ಯಾಯ ತಪ್ಪಿಸುವವನು, ಅಂತೂ ನನಗಂಜದಿರುವ ಇವರಿಗೆಲ್ಲರಿಗೆ ವಿರುದ್ಧವಾಗಿ ನಾನು ಶೀಘ್ರ ಸಾಕ್ಷಿಯಾಗಿರುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಆದ್ದರಿಂದ ಯಾಕೋಬ ಸಂತತಿಯವರೇ, ನೀವು ನಾಶವಾಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡುವಂಥದ್ದು ಇಸ್ರೇಲ್ ಜನಾಂಗಕ್ಕೆ ಸಂಬಂಧವಾದಂಥ ವಾಕ್ಯವಾಗಿದೆ. ಅಂದರೆ ಅವರ ನ್ಯಾಯ ತೀರ್ಪಿಗೆ ಒಂದು ಸಂಬಂಧವಾದಂಥ ವಾಕ್ಯ. ಹಾಗಾದರೆ ಯಾವಾಗ ಇಸ್ರೇಲ್ ಜನಾಂಗಕ್ಕೆ ನ್ಯಾಯ ತೀರ್ಪು ಇರುತ್ತದೆ? ಅಂದರೆ ಇಸ್ರೇಲ್ ಜನಾಂಗಕ್ಕೆ ಪ್ರತ್ಯೇಕವಾದಂಥ ಒಂದು ನ್ಯಾಯ ತೀರ್ಪು ಇರುವುದಿಲ್ಲ. ಇಲ್ಲಿ ನಾವು ನೋಡುವಂಥದ್ದು, ನಾವು ಹಳೆ ಒಡಂಬಡಿಕೆಯ ಕಾಲಕ್ಕೆ ನಾವು ಬರುವಾದರೆ, ಹಳೆ ಒಡಂಬಡಿಕೆ ಕಾಲದ ಕುರಿತ ಕಲಿಯುವುದಾದರೆ ನಾವು ನೋಡ್ತೇವೆ, ಇಸ್ರೇಲ್ ಜನಾಂಗದವರು ತಪ್ಪು ಮಾಡುವಾಗ, ಪಾಪಗಳನ್ನು ಮಾಡುವಾಗ, ದೇವರಿಂದ ಅವರು ದೂರ ಹೋಗದಂಥ ಸಂದರ್ಭದಲ್ಲಿ ದೇವರು ವಿವಿಧ ಶಿಕ್ಷೆಗಳನ್ನು ಅವರ ಜೀವಿತದಲ್ಲಿ ಬರಮಾಡ್ತಾ ಇದ್ದ, ಅಥವಾ ವೈರಿಗಳ ಕೈಗೆ ಅವರು ಒಪ್ಪಿಸಿಕೊಡ್ತಾ ಇದ್ದ. ನಾವು ನ್ಯಾಯಸ್ಥಾಪಕರ ಪುಸ್ತಕಕ್ಕೆ ಬರುವಾಗ 2ನೇ ಅಧ್ಯಾಯ 11-23 ವಾಕ್ಯ, 3ನೇ ಅಧ್ಯಾಯ 1-6 ವಾಕ್ಯ, 3ನೇ ಅಧ್ಯಾಯ 7-11 ವಾಕ್ಯ ಮತ್ತು 3ನೇ ಅಧ್ಯಾಯ 12-30 ವಾಕ್ಯ, 4ನೇ ಅಧ್ಯಾಯ 1-3 ವಾಕ್ಯ, ಎಲ್ಲ ವಾಕ್ಯಗಳನ್ನು ಓದುವುದಾದರೆ ಇವನ್ 6ನೇ ಅಧ್ಯಾಯ ನ್ಯಾಯಸ್ಥಾಪಕರು 1-10 ವಾಕ್ಯ, ಇವೆಲ್ಲ ವಾಕ್ಯ ಓದುವಾಗ ಅವರು ದೇವರಿಂದ ವಿಗ್ರಹಾರ್ಧಕರಾಗಿ ಅವರು ಪಾಪಗಳನ್ನು ಮಾಡುತ್ತಾ ಜೀವವುಳ್ಳ ದೇವರಿಂದ ದೂರ ಅವರು ಹೋದಾಗ ದೇವರು ಅವರನ್ನು ಶಿಕ್ಷಿಸುತ್ತಾ ಇದ್ದ. ವಿವಿಧ ಶಿಕ್ಷೆಗಳನ್ನು, ಒಂದು ವೇಳೆ ಬರಗಾಲಾಗಿರ್ಬೋದು. ಯಾಕಂದರೆ ಆಮೋಸನ ಪುಸ್ತಕ 4ನೇ ಅಧ್ಯಾಯ 6-10 ವಾಕ್ಯದಲ್ಲಿ ಕೂಡ ಓದ್ತೇವೆ. ಆಮೋಸ್ ಚಾಪ್ಟರ್ 4:6-10 ಕೂಡ ನಾವು ಕಾಣ್ತೇವೆ. ಬೇಕಾದರೆ ಓದಿಕೊಳ್ಳೋಣ. ಆಮೋಸ್ ಚಾಪ್ಟರ್ 4:6-10. ನಿಮ್ಮ ಊರುಗಳೆಲ್ಲ ನಿಮ್ಮ ಹಲ್ಲಿಗೆ ಏನೋ ಸಿಕ್ಕದಂತೆಯೂ ನಿಮ್ಮ ಸಕಲ ನಿವಾಸಗಳಲ್ಲಿ ಅನ್ನದ ಕೊರತೆಯಾಗುವ ಹಾಗೂ ಮಾಡಿದೆನು. ಹೀಗೂ
ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಸುಗ್ಗಿಗೆ 3 ತಿಂಗಳು ಕಳೆಯಬೇಕಾದಾಗಲೂ ನಿಮಗೆ ಮಳೆಯನ್ನು ತಡೆದೆನು. ಒಂದು ಊರಿನ ಮೇಲೆ ಮಳೆಯಾಗುವಂತೆಯೂ ಇನ್ನೊಂದು ಊರಿನ ಮೇಲೆ ಮಳೆಯಾಗದಂತೆಯೂ ಮಾಡಿದೆನು. ಒಬ್ಬನ ಹೊಲದಲ್ಲಿ ಮಳೆಯಾಯಿತು, ಮಳೆಯಾಗದ ಹೊಲವು ಬಾಡಿ ಹೋಯಿತು. 2-3 ಊರಿನವರು ನೀರು ಕುಡಿಯುವುದಕ್ಕೆ ಮತ್ತೊಂದು ಊರಿಗೆ ಬಳಲುತ್ತಾ ಹೋಗುತ್ತಿದ್ದರೂ ಬಾಯಾರಿಕೆ ತೀರಲಿಲ್ಲ. ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ನಿಮ್ಮನ್ನು ಬೂದಿಯಿಂದಲೂ ಬಿಸಿಗಾಳಿಯಿಂದಲೂ ಬಾಧಿಸಿದೆನು. ನಿಮ್ಮ ಲೆಕ್ಕವಿಲ್ಲದ ವನ, ದ್ರಾಕ್ಷಿ ತೋಟ, ಅಂಜೂರದ ಗಿಡ, ಎಣ್ಣೆಯ ಮರ ಇವುಗಳನ್ನು ಮಿಡತೆಯು ತಿಂದುಬಿಟ್ಟಿತು. ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಐಗುಪ್ತದ ವ್ಯಾಧಿಗಳಂಥ ವ್ಯಾಧಿಯನ್ನು ನಿಮಗೆ ಕಳುಹಿಸಿದೆನು. ನಿಮ್ಮ ಯುವಕರನ್ನು ಖಡ್ಗದಿಂದ ಹತಿಸಿದೆನು. ನಿಮ್ಮ ಅಶ್ವಗಳನ್ನು ಸೂರೆ ಮಾಡಿಸಿದೆನು. ನಿಮ್ಮ ದಂಡಿನ ಗಬ್ಬು ನಿಮ್ಮ ಮೂಗಿಗೆ ಬಡಿಯುವಂತೆ ಮಾಡಿದೆನು. ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಸೊದೋಮ್ ಗೋಮರಗಳನ್ನು ಕೆಡವಿದಂತೆ ನಾನು ನಿಮ್ಮ ಅನೇಕ ಪಟ್ಟಣಗಳನ್ನು ಕೆಡವಲು ಊರಿಯಿಂದ ಎಳೆದ ಕೊಳ್ಳಿಯ ಹಾಗಿದ್ದಿರಿ. ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಆದ ಕಾರಣ ಇಸ್ರಾಯೇಲೇ, ನಾನು ನಿಮಗೆ ಮಾಡುತ್ತೇನೆ, ನಾನು ಮಾಡಬೇಕೆಂದಿರುವುದರಿಂದ ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಓಕೆ, ಧರ್ಮೋಪದೇಶಗಳ 4ನೇ ಅಧ್ಯಾಯ 29-31 ಕೂಡ ಓದಿ. ಡ್ಯೂಟರಮಿ ಚಾಪ್ಟರ್ 4:20-31. ಅಂದರೆ ಇಸ್ರೇಲ್ ಜನರ ಜೀವಿತದಲ್ಲಿ ಕಷ್ಟಗಳು, ಸಂಕಟಗಳು, ನೋವುಗಳು ಬರುವಾಗ ಅವ್ರ ಜೀವವುಳ್ಳ ದೇವರನ್ನು ಅವರು ಕೂಗುತ್ತಾ ಇದ್ದರು. ಅವರು ಆತನ ಬಳಿಗೆ ಮೊರೆ ಇಡ್ತಾ ಇದ್ದರು. ಹಾಗೆ ದೇವರು ಏನು ಮಾಡ್ತಿದ್ದ? ಅವರು ರಕ್ಷಿಸ್ತಾ ಇದ್ದ, ಅವರಿಗೆ ಬಿಡುಗಡೆ ಕೊಡ್ತಾ ಇದ್ದ. ಆ ವಾಕ್ಯ ಕೂಡ ಓದಿ. ಅಲ್ಲಿಂದಲಾದರೂ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು. ಮೇಲೆ ಹೇಳಿದ ಎಲ್ಲಾ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡುವಿರಿ. ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರಾದ್ದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಾಶನಕ್ಕೆ ಬಿಡುವುದಿಲ್ಲ. ತಾನು ನಿಮ್ಮ ಪಿತೃಗಳ ಸಂಗಡ ಪ್ರಮಾಣ ಪೂರ್ವಕವಾಗಿ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆಯುವುದಿಲ್ಲ. ಪ್ರೈಸ್ ಗಾಡ್. ಇಲ್ಲಿ ಪ್ರಿಯರೇ, ನಾವು ನೋಡುವಂಥದ್ದು ಏನೆಂದರೆ ಇಸ್ರೇಲ್ ಜನಾಂಗದವರು ಕೊನೆಗೆ ದೇವರಿಗೆ ತಿರುಗುತ್ತಾರೆ ಕಷ್ಟ ಸಂಕಟಗಳು ಬರುವಾಗ. ಅಂದರೆ ಈ 7 ವರ್ಷಗಳ ಕಾಲ ಸಂಕಟ ಕಾಲ ಇರ್ತದೆ. ನಾವು ಕ್ರಿಸ್ತ ವಿರೋಧಿ ಆಳ್ವಿಕೆ, ಅದರ ಬಗ್ಗೆ ಕ್ರಿಸ್ತ ವಿರೋಧಿ ಯಾರಾಗಿದ್ದಾನೆ, ಅವನ ಆಳ್ವಿಕೆಯ ಕಾಲ ಹೇಗೆ, ಎಲ್ಲಿ ಹೇಗೆ ಬರ್ತಾನೆ ಅವನ ಹೆಸರು ಏನು, ಅಥವಾ ಅನೇಕ ಸಂಗತಿ ಕ್ರಿಸ್ತ ವಿರೋಧಿಗೆ ಸಂಬಂಧವಾಗಿ ಕೂಡ ನಾವು ಬರುವಂಥ ದಿನಗಳಲ್ಲಿ ಅಧ್ಯಯನ ಮಾಡಲಿಕ್ಕೆ ನಾವು ಹೋಗುತ್ತೇವೆ. ಪ್ರೈಸ್ ಗಾಡ್. ಆದರೆ ಇಲ್ಲಿ ನಾವು ನೋಡ್ತೇವೆ, ಈ ಕ್ರಿಸ್ತ ವಿರೋಧಿ ಆಳ್ವಿಕೆ ಇಲ್ಲಿ ಇರುವಾಗ 7 ವರ್ಷ ಸಭೆ ಪರಲೋಕದಲ್ಲಿ ಇರ್ತದೆ. ಯೇಸು ಹೊಸ ಒಡಂಬಡಿಕೆ ಸಭೆ ಪರಲೋಕ. ಇಲ್ಲಿ 3 ಗುಂಪುಗಳು ಇಲ್ಲಿ ಇರ್ತದೆ. ಒಂದು ಅನ್ಯ ಜನರು, ಎರಡನೇದು ಗ್ರೀಕರ್ ಅಂತ ಹೇಳ್ತಾರೆ, ಅನ್ಯ ಜನರು, ಜನಾಂಗಗಳಿರ್ತಾರೆ ಇಲ್ಲಿ. ಎರಡನೇದು ಯಹೂದ್ಯರು ಇರ್ತಾರೆ, ಇಲ್ಲಿ ಉಳಿತಾರೆ. ಮೂರನೇದು ಕೈ ಬಿಡಲ್ಪಟ್ಟವರು, ಹಿಂಜಾರಿ ಹೋದಂಥ ಒಂದು ಗುಂಪು. 3 ಗುಂಪಿನವರು ಮಾತ್ರ ಈ ಭೂಲೋಕದಲ್ಲಿ ಅವಾಗ ಇರ್ತಾರೆ. ಅವಾಗ ಒಂದು ಕ್ರಿಸ್ತ ವಿರೋಧಿ ಆಳ್ವಿಕೆ ಇರ್ತದೆ. ನಾವು ಬರುವಂಥ ದಿವಸದಲ್ಲಿ 6ನೇ ಅಧ್ಯಾಯದಿಂದ ನಾವು 18 ಅಧ್ಯಾಯದವರೆಗೆ 21 ಉಪದ್ರವಗಳನ್ನು ಕಲೀಲಿಕ್ಕೆ ಹೋಗ್ತೇವೆ. ಆವಾಗ ಗೊತ್ತಾಗ್ತದೆ ಈ ಭೂಮಿಯಲ್ಲಿ ಯಾವ ರೀತಿಯ ಒಂದು ವಾತಾವರಣ ಇರ್ತದೆ ಎಂಬುದಾಗಿ. ಒಂದು ಕಡೆ ಬರಗಾಲ, ಒಂದು ಕಡೆ ಯುದ್ಧಗಳು, ಇನ್ನೊಂದು ಕಡೆ ಪರಸ್ಪರ ಕೊಲ್ಲುವಂಥ ಅನುಭವ, ಪರಸ್ಪರ ಟ್ರಸ್ಟ್ ಇಲ್ಲ, ಭರವಸೆ ಇಲ್ಲ, ನಂಬಿಕೆ ಇಲ್ಲ, ಮನುಷ್ಯ ನಂಬುವುದ ಇಲ್ಲ, ಕಾಡು ಮೃಗಗಳ ಹಾವಳಿ, ಊಟ ಇಲ್ಲ, ನೀರಿಲ್ಲ, ಕುಡಿಯಲಿಕ್ಕೆ ಭಯಂಕರವಾದಂಥ ಸಮಸ್ಯೆಗಳನ್ನು ಈ ಭೂಲೋಕದಲ್ಲಿ ಕಾಣ್ತೇವೆ ಪ್ರಿಯರಿಗೆ. ಅದರ ಮಧ್ಯದಲ್ಲಿ ಯಾರಾದ ಯೇಸುಸ್ವಾಮಿ ನಂಬಿದರೆ, ಆತನ ಆರಾಧಿಸಿದರೆ ಕ್ರಿಸ್ತ ವಿರೋಧಿ ಉಪದ್ರವ, ಹಿಂಸೆ ಕೂಡ ಅಲ್ಲಿ ಇರ್ತದೆ ಪ್ರಿಯರೇ. ಆ ರೀತಿಯ ಒಂದು ವಾತಾವರಣ. ಅಂದರೆ ಯಹೂದ್ಯರು ಭಯಂಕರವಾದಂಥ ಇಕ್ಕಟ್ಟಿನ ಅನುಭವದಲ್ಲಿ ಅವರು ಶೋಧಿಸಲ್ಪಡುತ್ತಾರೆ. ಬೆಂಕಿಯ ಮೂಲಕವಾಗಿ ಈ ರೀತಿಯ ಒಂದು ಅನುಭವದ ಮೂಲಕ ದೇವರು ಶೋಧಿಸ್ತಾನೆ. ಈ ನೋವಿನ ಮೂಲಕವಾಗಿ ಅವರು ಮಸ್ಸಿಯನನ್ನು ನಂಬುತ್ತಾರೆ. ಅನೇಕರು ಯೇಸುಸ್ವಾಮಿಯನ್ನು ಅವರು ನಂಬಿ ಆತನನ್ನು ಅಂಗೀಕಾರ ಮಾಡುವಂಥ ಒಂದು ಸಮಯ 7 ವರ್ಷಗಳಾಗಿದೆ ಪ್ರಿಯರೇ. ಅಂದರೆ ಈಗ ಯೇಸುಸ್ವಾಮಿಯ ಮರಣ ಹುಣಕ್ಕೆ ಪುನರುತ್ಥಾನದ ಸಮಯದಿಂದ ಇವತ್ತಿನವರೆಗೆ ಇರುವಂಥ ಸಮಯ ಕೃಪಾಕಾಲ. ಯಾರಿಗೆ ಕೃಪಾಕಾಲ? ಅನ್ಯ ಜನರಿಗೆ, ಸಭೆಗೆ ಇರುವಂಥ ಒಂದು ಕೃಪಾಕಾಲ, ರಕ್ಷಣೆ ಹೊಂದೋದಕ್ಕೆ ಒಂದು ಅವಕಾಶ. ಆ 7 ವರ್ಷಗಳು ಉಂಟಲ್ಲ ಕ್ರಿಸ್ತವಿರೋಧಿ ಆಳ್ವಿಕೆ ಮಾಡ್ತಾನೆ ಭೂಮಿಯಲ್ಲಿ, ಅದು ಯಹೂದ್ಯರಿಗಿರುವಂಥ ಒಂದು ಕೃಪಾಕಾಲ.
ಹಲ್ಲೆಲೂಯಾ. ಅವರಿಗೆ ರಕ್ಷಣೆ ಹೊಂದುವುದಕ್ಕೆ ಕೊಡಲ್ಪಟ್ಟಂಥ ಕೃಪಾಕಾಲ. ಆ ಇಕ್ಕಟ್ಟಿನಲ್ಲಿ, ಆ ನೋವಿನ, ಯಾಕಂದರೆ ಅದಕ್ಕೆ ಯಾಕೋಬಿನ ಇಕ್ಕಟ್ಟಿನ ಕಾಲ ಕೂಡ ಎಂಬುದಾಗಿ ಹೇಳ್ತಾ ವಾಕ್ಯ ಓದಿಕೊಳ್ಳೋಣ ನಾವು. ಎಜೆಕಿಯೇಲ್ 20:33, ಎಜೆಕಿಯೇಲ್ ಚಾಪ್ಟರ್ 20:23 ಓದಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜೀವದಾನೆ, ನಾನು ಶಿಕ್ಷಾ ಹಸ್ತವನ್ನೆತ್ತಿ ಭುಜ ಪರಾಕ್ರಮ ತೋರಿಸಿ ರೋಷಾಗ್ನಿಯನ್ನು ಸುರಿಸುತ್ತಾ ನಿಮ್ಮ ಮೇಲೆ ದೊರೆತನ ಮಾಡುವೆನು. ಇನ್ನೊಂದು ವಾಕ್ಯ ಯೆರೆಮೀಯ 37, ಜೆರೆಮೀಯ 30:7, ಯಾಕೋಬಿನ ಇಕ್ಕಟ್ಟಿನ ಕಾಲ ಎಂಬುದಾಗಿ ಹೇಳ್ತದೆ. ಅಯ್ಯೋ ಆ ದಿನವು ಘೋರವಾದದ್ದು. ಆ ದಿನ ಅಂದ್ರೆ ಯಾವ ದಿನ? ಅದು ದೇವರ ಕ್ರೋಧವು ಸುರಿಸಲ್ಪಡುವಂತ ದಿವಸ. ಆ ದಿವಸ ಯಾವುದು? 7 ವರ್ಷಗಳ ಕಾಲ. ಆ ದಿನ ಅಂದರೆ 7 ವರ್ಷಗಳ ಕುರಿತಾಗಿ ಮಾತಾಡ್ತಾ ಉಂಟು. ನಾವು ಅಲ್ಲಿ ಒಂದು ಬೆರಳಿಟ್ಟು ಏಷ್ಯಾ 13:9-10 ಓದಿ. ಐಸೈಯಾ 13:9 and 10. ಇಗೋ, ಯೆಹೋವನ ದಿನವು ಬರುತ್ತಿದೆ, ಅದು ಭೂಮಿಯನ್ನು ಹಾಳು ಮಾಡಿ ಪಾಪಿಗಳನ್ನು ನಿರ್ಮೂಲಪಡಿಸುವುದಕ್ಕೆ ಆತನ ಕೋಪೋದ್ರೇಕದಿಂದಲೂ ತೀಕ್ಷ್ಣ ರೋಷದಿಂದಲೂ ಕ್ರೂರವಾಗಿರುವುದು. ಆಕಾಶದ ತಾರೆಗಳು ನಕ್ಷತ್ರ ರಾಶಿಗಳು ಬೆಳಗುವು. ಸಾಕು. ಅಲ್ಲಲ್ಲಿಯ ಇಲ್ಲಿ ನಾವು ನೋಡ್ತೇವೆ, ಆ ದಿನ ಅಂದರೆ ಕ್ರೋಧದ ದಿವಸ, ದೇವರ ಕ್ರೋಧ ಬರುವ ದಿವಸ. ರೋಮ 5:9 ಬಿ ಭಾಗದಲ್ಲಿ ಕೂಡ ನೋಡ್ತೇವೆ. ದೇವರ ಕ್ರೋಧ ಈ ಭೂಮಿಯಲ್ಲಿ ಪ್ರಕಟವಾಗುವಂಥ ದಿವಸವಾಗಿದೆ. 7 ವರ್ಷಗಳು. ಅಲ್ಲಲ್ಲಿಯ ಈ ಒಂದು ಸಂಕಟ ಎಂಬಂಥ ಬೆಂಕಿಯ ಮೂಲಕವಾಗಿ ಯೆಹೂದ ಜನಾಂಗ ಹಾದು ಹೋಗುವುದಕ್ಕಿದೆ. ಆವಾಗಲೇ ಮೆಸ್ಸಿಯನನ್ನು ಹಂಬಲಿಸುತ್ತಾರೆ, ಯೇಸುವನ್ನು ಹುಡುಕ್ತಾರೆ. ಇವತ್ತು ಮ್ಯಾಕ್ಸಿಮಮ್ ಯೆಹೂದ್ಯರು ಅಂದರೆ 99% ಯೆಹೂದ್ಯರು, 99% ಜಾಸ್ತಿ ಯೆಹೂದ್ಯರು ಇವತ್ತು ಯೇಸುಸ್ವಾಮಿ ನಂಬ್ತಾ ಇಲ್ಲ. ಅಲ್ಲಲ್ಲಿಯ ಯೇಸುವನ್ನು ರಕ್ಷಕ ನೋಡಿ ನಂಬ್ತಾ ಇಲ್ಲ. ಆ ಸಮಯದಲ್ಲಿ ಅವರು ಈ ಸಂಕಟದ ಮೂಲಕ ಹಾದು ಹೋಗುವಾಗ ಇದೊಂದು ನ್ಯಾಯ ತೀರ್ಪಾಗಿರುತ್ತೆ ಯೆಹೂದ ಜನಾಂಗಕ್ಕಾಗಿರುವ. ಅಲ್ಲಿ ಅವರು ಯೇಸುವಿನನ್ನು ಹುಡುಕಿ ಬರ್ತಾರೆ, ಯೇಸುವಿನ ಬಳಿಗೆ ಅವರು ಬರ್ತಾರೆ, ರಕ್ಷಣೆ ಹೊಂದಿಕೊಳ್ತಾರೆ. ಅದೊಂದು ಅವರಿಗಿರುವಂಥ ಒಂದು ಅವಕಾಶವಾಗಿರುತ್ತದೆ. ಪ್ರಿಯರೇ, ಈ 7 ವರ್ಷಗಳ ಕುರಿತಾಗಿ ನಿಮಗೆ ನಾನು ಕಳೆದ ಅಧ್ಯಯನದಲ್ಲಿ ಹೇಳಿದ್ದೇನೆ, ಯಾಕೆ 7 ವರ್ಷಗಳ ಸಂಕಟ ಕಾಲ ಎಂಬುದಾಗಿ. ಕಾರಣ ಒಂದು ಸ್ವಲ್ಪ ನಾವು ಧ್ಯಾನಿಸುವ ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ 24-27 ವಾಕ್ಯಗಳು. ಅಧರ್ಮವನ್ನು ಕೊನೆಗಾಣಿಸುವುದು. ನೋಡಿ, ಒಂದನೇದಾಗಿ ಅಧರ್ಮ ಕೊನೆಗೊಳ್ಳಿಕ್ಕೆ ಹೋಗುತ್ತದೆ, ಪಾಪಗಳನ್ನು ತೀರಿಸುವುದು, ಪಾಪವು ತೀರಿಸಲ್ಪಡುತ್ತದೆ, ಅಪರಾಧವನ್ನು ನಿವಾರಿಸುವುದು, ಅಪರಾಧ ನಿವಾರಿಸಲ್ಪಡುತ್ತದೆ, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಸನಾತನ ಧರ್ಮ ಸ್ಥಾಪಿಸಲ್ಪಡುತ್ತದೆ, ಕನಸು ಮತ್ತು ಪ್ರವಾದಿಯ ನುಡಿ ಮುದ್ರೆ ಹಾಕಿ ಯಥಾರ್ಥ ಮಾಡಲ್ಪಡುತ್ತದೆ, ಅತಿ ಪರಿಶುದ್ಧವಾದುದನ್ನು ಅಭಿಷೇಕಿಸುವುದು. 6ನೇದಾಗಿ ಅತಿ ಪರಿಶುದ್ಧವಾದುದು ಅಭಿಷೇಕಿಸಲ್ಪಡುತ್ತದೆ. ಇವೆಲ್ಲ ನೆರವೇರುವುದಕ್ಕೆ 6 ಸಂಗತಿ ನೆರವೇರಬೇಕಾದ. ಅದು ಯಾವಾಗ ನೆರವೇರ್ತದೆ? 6 ಸಂಗತಿ 1000 ವರ್ಷದ ಮಿಲೇನಿಯಂನಲ್ಲಿ ನಡೀಲಿಕ್ಕಿರೋ ಸಂಗತಿ ಇದು. ಅಲ್ಲಲ್ಲಿಯ ಮಿಲೇನಿಯಂನಲ್ಲಿ ಪಾಪ ಇರಲ್ಲ, ಅಪರಾಧ ಇರಲ್ಲ. ಅಲ್ಲಲ್ಲಿಯ ಆದರೆ ಈ 6 ಸಂಗತಿ ನಡೆಯಕ್ಕೆ ಮುಂಚೆ ನಡೀಬೇಕು 70 ವಾರಗಳ ದಾನಿಯೇಲನ ಪ್ರವಾದನೆ. ಅಲ್ಲಲ್ಲಿಯ ದಾನಿಯೇಲನ 70 ವಾರದ ಪ್ರವಾದನೆ ಈ 6 ಸಂಗತಿ ನಡೆಯಕ್ಕೆ ಮುಂಚೆ ನಡೀಬೇಕು. 70 ವಾರ ಮುಗಿದ ಕೂಡಲೇ ಈ 6 ಸಂಗತಿ ನಡೀಲಿಕ್ಕೆ ಹೋಗ್ತದೆ. ಯಾವಾಗ? ಅದು 1000 ವರ್ಷದ ಮಿಲೇನಿಯಂನಲ್ಲಿ ನಡೀಲಿಕ್ಕಿರುವಂಥ ಒಂದು ಸಂಗತಿ ಆಗಿದೆ. ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ಲೋಕದಲ್ಲಿ ಇರುವುದು 3 ಜನಾಂಗಗಳು ಮಾತ್ರ ಎಂಬುದಾಗಿ ನಾನು ನಿಮಗೆ ಹೇಳಿದ್ದೆ. ನಾನು ಯಾವುದದು? ಯೆಹೂದ್ಯರು, ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನ ಸಭೆ, ಅನ್ಯ ಜನಾಂಗಗಳು ಎಂಬುದಾಗಿ 3. 1 Corinthians 10:32, 1 Corinthians 10:38 ಪ್ರಕಾರ ಈ 3 ಗುಂಪುಗಳು ಲೋಕದಲ್ಲಿರುವಂಥದ್ದು. ಈಗ ಈ ಪ್ರವಾದನೆ, ದಾನಿಯೇಲನ 70 ವಾರದ ಪ್ರವಾದನೆಯು ಈ ಯೆಹೂದ್ಯರಿಗೆ ಸಂಬಂಧವಾದ ಪ್ರವಾದನೆಯಾಗಿದೆ ಹೊರತು ಹೊಸ ಒಡಂಬಡಿಕೆ ಸಭೆಗೆ ಸಂಬಂಧವಾದ ಪ್ರವಾದನೆ ಅಲ್ಲ ಇದು. ಈ ಪ್ರವಾದನೆಗೂ ಹೊಸ ಒಡಂಬಡಿಕೆ ಸಭೆಗೂ ಯಾವುದೇ ಸಂಬಂಧ, ಯೆಹೂದ್ಯರಿಗೆ ಸಂಬಂಧವಾದ ಪ್ರವಾದನೆ 70 ವಾರಗಳು. ಇದರ ಮುಂದಿನ ವಾಕ್ಯ ಮುಂದೆ ಓದಿ. ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು. ನಿನ್ನ ಜನ ಎಂದರೆ ಯಾರನ್ನು ಸೂಚಿಸ್ತಾ ಇದ್ದಾನೆ? ದಾನಿಯೇಲ ಯೆಹೂದ್ಯ ಜನಾಂಗವನ್ನು ಸೂಚಿಸ್ತಾ ಇದ್ದಾನೆ. ನಿನ್ನ ಪರಿಶುದ್ಧ ಪುರ ಯಾವುದು? ಯೆರೂಸಲೇಮ್ ಪಟ್ಟಣವಾದ ಕುರಿತಾಗಿ ತನ್ನ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಓಕೆ, ಮುಂದೆ ಓದಿ. ಎಷ್ಟು ವಾರ? 70 ವಾರಗಳು ಕಳೆಯಬೇಕು. ನೋಡಿ, 70 ವಾರ ಅಂದರೆ 1 ವಾರ ಅಂದರೆ 7 ವರ್ಷಗಳು. 1 ವಾರ ಎಂದರೆ 7 ವರ್ಷಗಳು, 7 years. ಹಲ್ಲೆಲೂಯಾ. ಈಗ 70 ವಾರ ಇಂಟು 7 ಎಷ್ಟಾಗ್ತದೆ? 490 ವರ್ಷಗಳು. ಇದನ್ನು 70 ವಾರ ಅಂತ ಹೆಸರು ಹೇಳ್ಬೋದು, ಅಥವಾ 490 ವರ್ಷಗಳ ಪ್ರವಾದನೆ ಎಂಬುದಾಗಿ ಕೂಡ ನಾವು ಹೇಳಬಹುದು. ಪ್ರೈಸ್ ಗಾಡ್. ವರ್ಷಗಳಲ್ಲಿ
490 ವರ್ಷ, ವಾರಗಳಲ್ಲಿ ಆದರೆ 70 ವಾರ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಇದನ್ನು 3 ಡಿವಿಷನ್ ಮಾಡಲಾಗಿದೆ. 1 ವಾರ, ನೆನಪಿಟ್ಟುಕೊಳ್ಳಿ, 1 ವಾರ, ಎರಡನೇದಾಗಿ 62 ವಾರ ಮತ್ತು 7 ವಾರ. ಪ್ರೈಸ್ ಗಾಡ್. ಹೌದಾ? ಮುಂದೆ ಓದಿ. ಎಂದು ನಿಷ್ಕರ್ಷೆಯಾಗಿದೆ. ಇದನ್ನು ತಿಳಿದು ಮಂದಟ್ಟು ಮಾಡಿಕೋ, ಯೆರೂಸಲೇಮ್ ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡು ಒಂದಿನಿಂದ ಯಾವಾಗ ಯೆರೂಸಲೇಮ್ ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡ ಎಂಬ ದೈವೋಕ್ತಿ ಹೊರಬಟ್ಟಿತ್ತು ಗೊತ್ತುಂಟ? ಅದು ನಾವು ಎಜ್ರನ ಪುಸ್ತಕ 1ನೇ ಅಧ್ಯಾಯ 1-4 ವಾಕ್ಯ, ಅಥವಾ 2 ಪೂರ್ವಕಾಲ 36 ಅಧ್ಯಾಯ 22-23 ವಾಕ್ಯ, ಅಲ್ಲಿ ನಾವು ಸ್ಪಷ್ಟವಾಗಿ ನಾವು ಕಾಣ್ತೇವೆ. ಅಂದರೆ ಕೋರೆಷ್ ಎಂಬಂಥ ಅರಸನು ಈ ಒಂದು ಆಜ್ಞೆಯನ್ನು ಹೊರಡಿಸುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ನೆಬೂಕದ್ನೆಚ್ಚರ್ ಏನು ಮಾಡಿದ? ಯೆರೂಸಲೇಮ್ ಪಟ್ಟಣವನ್ನು ಕೆಡವಿದ, ದೇವಾಲಯ ಕೆಡವಿ ಹಾಕಿದ, ಅಲ್ಲಿ ಪಾತ್ರೆಗಳನ್ನು ಬಾಬೆಲಿಗೆ ತಗೊಂಡು ಹೋದ. ಯಾವಾಗ ಹೋದದ್ದು? ತಗೊಂಡು ಮತ್ತೆ ಕೈದಿಗಳನ್ನಾಗಿ ಎಲ್ಲ ಯಹೂದ್ಯ ಜನಾಂಗವನ್ನು ಕೈದಿಯನ್ನಾಗಿ ಆತನು ಬಾಬೆಲಿಗೆ ಒಯ್ದುಕೊಂಡು ಹೋದ. ಇದು ಯಾವಾಗ ನಡೆದದ್ದು? ಕ್ರಿಸ್ತ ಪೂರ್ವ 606ನೇ ಇಸವಿಯಲ್ಲಿ. ಪ್ರೈಸ್ ಗಾಡ್. ಮತ್ತು ಈ ಯಹೂದ್ಯ ಜನಾಂಗ ಅಲ್ಲಿಂದ ಹೊರಗೆ ಬಂದದ್ದು, ಯೆರೂಸಲೇಮಿಗೆ ಬಂದದ್ದು ಈ ದೇವಾಲಯ ಕಟ್ಟುವುದಕ್ಕಾಗಿ ಯಾವಾಗ ಗೊತ್ತುಂಟಾ? ಕ್ರಿಸ್ತ ಪೂರ್ವ 536ನೇ ಇಸವಿಯಲ್ಲಿ. ಅಂದರೆ 70 ವರ್ಷ ದೇವಜನರು ಈ ಬಾಬೆಲ್ನಲ್ಲಿ ಸರಿಯಾಳಾಗಿದ್ದಿರುವುದನ್ನು ನಾವಲ್ಲಿ ಕಾಣ್ತೇವೆ. ಈ ಯೆರೂಸಲೇಮ್ ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡೆಯುವ ದೈವೋಕ್ತಿ ಯಾವಾಗ ಬಂತು? ಕೋರೆಷನಿಂದ. ಯೆಶಾಯ 44ನೇ ಅಧ್ಯಾಯದಲ್ಲಿ ಕೂಡ ನಾವು 28ನೇ ವಾಕ್ಯ ಓದಿದ್ರೆ, 28 ವಾಕ್ಯ ಓದಿ. ಮತ್ತು ಕೋರೆಷನ ವಿಷಯವಾಗಿ ಅವನು ನನ್ನ ಮುಂದೆ ಕಾಯುವವನು, ಯೆರೂಸಲೇಮ್ ಕಟ್ಟಲ್ಪಡಲಿ, ದೇವಸ್ಥಾನದ ಅಸ್ತಿವಾರವು ಹಾಕಲ್ಪಡಲಿ ಎಂದು ಹೇಳಿ ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸತಕ್ಕವನು ಎಂಬುದಾಗಿ ಮಾತಾಡುವವನಾಗಿದ್ದೇನೆ. ಓಕೆ, ಯೆಶಾಯ 45:1-6 ವಾಕ್ಯ ಓದಿದ್ರೆ, ಇದಕ್ಕಾಗಿಯೇ ಕೋರೆಷ ಅರಸನನ್ನು ದೇವರು ಅಭಿಷೇಕ ಮಾಡಿದೆಂಬುದಾಗಿ ಕೂಡ ನಾವು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಕೋರೆಷನನ್ನು ಎಬ್ಬಿಸ್ತಾ ಇದ್ದಾನೆ ದೇವರು. ಯಾವುದಕ್ಕೆ? ತನ್ನ ಪ್ರವಾದನ ವಾಕ್ಯ ನೆರವೇರಿಸುವುದಕ್ಕೋಸ್ಕರ. ನೀವು ಹೋಗಿ ಯೆರೂಸಲೇಮಿನಲ್ಲಿರುವ ನಿಮ್ಮ ದೇವರ ಆಲಯ ಕಟ್ಟಿರಿ ಎಂಬ ಅನುಮತಿ, ಆ ಪರ್ಮಿಷನನ್ನು ಯಾರು ಕೊಟ್ಟದ್ದು? ಕೋರೆಷ ಅರಸ. ಎಷ್ಟನೇ ಇಸವಿಯಲ್ಲಿ? ಸೆರೆಗೆ ಹೋದದ್ದು ಯಾವಾಗ? ಕ್ರಿಸ್ತ ಪೂರ್ವ 606ನೇ ಇಸವಿಗೆ. ಯಾವಾಗ ವಾಪಸ್ ಬಂದದ್ದು? ಕ್ರಿಸ್ತ ಪೂರ್ವ 536ನೇ ಇಸವಿಗೆ. ಯಾವಾಗ ಕೋರೆಷನಿಂದ ಆಜ್ಞೆ ಹೊರಟದ್ದು? ಕ್ರಿಸ್ತ ಪೂರ್ವ 451ನೇ ಇಸವಿಯಲ್ಲಿ. ಪ್ರೈಸ್ ಗಾಡ್. ಕ್ರಿಸ್ತ ಪೂರ್ವ 451ನೇ ಇಸವಿಯಲ್ಲಿ ಅರಸನಾದ ಕೋರೆಷನಿಂದ ಒಂದು ಅನುಮತಿ ಹೊರಟಿತ್ತು. ಪ್ರೈಸ್ ಗಾಡ್. ಅನುಮತಿ ಸಿಕ್ಕಿತ್ತು. ಕಟ್ಟುವುದಕ್ಕೆ ಅವರು ಪ್ರಾರಂಭ ಮಾಡಿದಂಥ ಒಂದು ಸಮಯವಾಗಿತ್ತು 451ನೇ ಇಸವಿ. ಅದು ಚೆನ್ನಾಗಿ ನೀವು ನೋಟ್ ಮಾಡಿಕೊಳ್ಳಿ. 451 ಇಸವಿ. ಓಕೆ, ಮುಂದೆ ಓದಿ. ಇದನ್ನು ತಿಳಿದು ಮನದಟ್ಟು ಮಾಡಿಕೋ, ಯೆರೂಸಲೇಮ್ ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡು ಒಂದಿನಿಂದ ಅಭಿಷಿಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. 7 ವಾರಗಳು. 7 ವಾರಗಳೆಂದ್ರೆ ಎಷ್ಟು? 49 ವರ್ಷ. 7 × 7 ನೋಡಿ, 7 ವಾರ ಅಂದರೆ, 1 ವಾರ ಅಂದರೆ ಆವಾಗಲೇ 7 ವರ್ಷಗಳು. 7 ವಾರ ಅಂದರೆ 49 ವರ್ಷ. ಅವರು ಪುನಃ ಈ ದೇವಾಲಯ ಕಟ್ಟುವುದಕ್ಕೆ ತಗಲಿದಂಥ ಸಮಯ ಎಷ್ಟು ಗೊತ್ತುಂಟಾ? 49 ವರ್ಷಗಳು, 49 ಇಯರ್ಸ್. ಈಗ 451ನೇ ಇಸವಿಯಲ್ಲಿ ಈ ದೈವೋಕ್ತಿ ಹೊರಟಿರುವುದಾದರೆ ಅವರು ಮುಗಿಸುವಾಗ ಎಷ್ಟನೇ ಇಸವಿಗೆ ಮುಗಿಸಿರಬೇಕು? 49 ವರ್ಷ ಕಳೀರಿ ನೋಡುವ. 402 ಕ್ರಿಸ್ತ ಪೂರ್ವ 402ನೇ ಇಸವಿಯಲ್ಲಿ ಈ ಆಲಯ ಕಟ್ಟಿ ಮುಗಿಯಿತು. ಹೌದಾ? ಈ 402ನೇ ಇಸವಿಯಿಂದ ಈ ಕಟ್ಟಲ್ಪಟ್ಟು ಯೆರೂಸಲೇಮ್ ಪಟ್ಟಣ ಕಟ್ಟಲ್ಪಟ್ಟು ಅಭಿಷಿಕ್ತನೊಬ್ಬನು ಕಾಯುವ ಸಮಯದಲ್ಲಿ 62 ವಾರ ಕಳೆಯಬೇಕು. 62 ವಾರ ಅಂದರೆ ವರ್ಷಗಳಲ್ಲಿ 434 ವರ್ಷಗಳು. 434 ವರ್ಷಗಳು. ಪ್ರೈಸ್ ಗಾಡ್. ನೀವು ಬೇಕಾದರೆ ಲೆಕ್ಕಾಚಾರ ಹಾಕಬಹುದು. 434 ವರ್ಷಗಳನ್ನು ನೋಡ್ತೇವೆ. 434 ವರ್ಷ ಎಲ್ಲಿ ಬಂದು ನಿಲ್ತದೆ? ಕ್ರಿಸ್ತ ಶಕ 32 ಇಸವಿಗೆ ಬಂದು ನಿಲ್ತದೆ. ಹೌದಾ? ನೋಡಿ, 434 62 ವಾರ ಅಂದರೆ 434 ವರ್ಷಗಳು. ಯಾವಾಗ ಪರ್ಮಿಷನ್ ಸಿಕ್ಕಿದ್ದು? 451 ಕ್ರಿಸ್ತ ಪೂರ್ವ. ಎಷ್ಟು ಸಮಯ ಆಗಿತ್ತು ಅದಕ್ಕೆ? 7 ವಾರ ಅಂದರೆ 49 ವರ್ಷ. ಅದು 49 ವರ್ಷ ಮುಗಿಯೋಗಿ ಎಲ್ಲಿ ಮುಗಿಯುತ್ತದೆ? ಅದು ಕ್ರಿಸ್ತಪೂರ್ವ 402ನೇ ಇಸವಿಗೆ ಮುಗಿಯುತ್ತದೆ. 402ನೇ ಇಸವಿಯಿಂದ ಅಭಿಷಿಕ್ತನು ಸಾಯುವುದಕ್ಕೆ 62 ವಾರ ಅಂದರೆ 434 ವರ್ಷ. ಅಲ್ಲಿ ಎಲ್ಲಿಗೆ ನಿಲ್ತದೆ? ಅದು
ಕ್ರಿಸ್ತ ಶಕ 32ನೇ ಇಸವಿಗೆ ನಿಲ್ತದೆ. ಅಭಿಷಿಕ್ತ ಯಾರು? ಕರ್ತನಾದ ಯೇಸು ಸ್ವಾಮಿ ಆಗಿದೆ. ಶಿಲುಬೆಯಲ್ಲಿ ಸತ್ತಂಥ ಸಮಯವಾಗಿತ್ತು ಅದು. ಹಲ್ಲಲ್ಯಾ. ನೋಡಿ ಇಲ್ಲಿ 483 ವರ್ಷ ಮುಗಿದು ಹೋಯಿತು. 49 ವರ್ಷ ಮತ್ತು 434 ವರ್ಷ ಎಷ್ಟಾಯಿತು? 483 ವರ್ಷ ಇಲ್ಲಿ ಮುಗಿದು ಹೋಗುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಇನ್ನು ಉಳಿದದಷ್ಟು 1 ವಾರ ಮಾತ್ರ, 7 ವರ್ಷಗಳು ಮಾತ್ರ ಈಗ ಉಳಿದಿದೆ, ಬಾಕಿ ಉಳಿದಿದೆ. ಯಾವಾಗ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಒಂದು ಬ್ರಾಕೆಟ್ ಅಲ್ಲಿ ಹಾಕಲ್ಪಟ್ಟಿತು, ಕೃಪಾಕಾಲ. ಅದ ನಂತರದ ಕಾಲ ಕೃಪಾಕಾಲ. ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಆ ಸಮಯದ ಒಂದು ಬ್ರಾಕೆಟ್ ಹಾಕಲ್ಪಟ್ಟಿತು. ಅದರ ನಂತರದ ಬ್ರಾಕೆಟ್ ಇನ್ನೊಂದು ಹಾಕಲ್ಪಡಲಿಲ್ಲ. ಈ ಬ್ರಾಕೆಟ್ ಹಾಕಲ್ಪಡಲಿಲ್ಲ. ಇದು ಕೃಪಾಕಾಲ, ಸಭಾಕಾಲವಾಗಿದ್ದು ನಾವು ಜೀವಿಸುವಂಥ ಕಾಲ. ಆ ಸಮಯದಿಂದ ಇದನ್ನು ಹಾಕಿ ಆವಾಗಲೇ ಹೇಳಿದೆ, ಈ ಪ್ರವಾದನೆ 70 ವಾರಗಳ ಪ್ರವಾದನೆ ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತ ಸಭೆಗೂ ಸಂಬಂಧ ಇಲ್ಲ. ಇದು ಯೆಹೂದ್ಯರಿಗೆ ಸಂಬಂಧವಾದ ಪ್ರವಾದನೆ. ಈಗ ಯಾವಾಗ ಇನ್ನೊಂದು ಬ್ರಾಕೆಟ್ ಬೀಳ್ತದೆ ಗೊತ್ತುಂಟಾ? ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ಜನ ರಕ್ಷಣೆ ಹೊಂದಿದುಕೊಳ್ಳಿ. ಯಾವಾಗ ಯೇಸು ಬರ್ತಾನೆ ರಾಷ್ಟ್ರಭರಣದಲ್ಲಿ ಎತ್ತಲ್ಪಡ್ತಾರೆ, ರ್ಯಾಪ್ಚರ್ ಆಗ್ತದೆ, ಆವಾಗ ಇನ್ನೊಂದು ಬ್ರಾಕೆಟ್ ಬೀಳ್ತದೆ. ಇಲ್ಲಿ ರ್ಯಾಪ್ಚರ್ ಆಗ್ತದೆ, ಇಲ್ಲಿ ಇನ್ನೊಂದು ಬ್ರಾಕೆಟ್ ಬೀಳ್ತದೆ. ಈ ಬ್ರಾಕೆಟ್ ಒಳಗಿರುವಂಥ ಕಾಲ ಸಭಾಕಾಲ, ಹೊಸ ಒಡಂಬಡಿಕೆಯ ಸಭಾಕಾಲ ಕೃಪಾಕಾಲವಾಗಿದೆ. ಇನ್ನೊಂದು ಬ್ರಾಕೆಟ್ ಬೀಳ್ತದೆ ಯೇಸುವಿನ ರಾಷ್ಟ್ರಭರಣದಲ್ಲಿ. ಅದರ ನಂತರ 1 ವಾರ ಉಳಿದಿದೆ, 7 ವರ್ಷಗಳು ಉಳಿದಿದೆ ಅಲ್ಲ, ಅದೇ ಕ್ರಿಸ್ತವರದಿ ಆಳ್ವಿಕೆ ಕಾಲ, ಯಹೂದ್ಯ ಜನಾಂಗಕ್ಕೆ ಸಂಬಂಧಪಟ್ಟ ಕಾಲ. ಯಹೂದ್ಯ ಜನಾಂಗರು ಆ ವಾರದಲ್ಲಿ, ಆ 1 ವಾರ ಅಥವಾ 7 ವರ್ಷದಲ್ಲಿ ರಕ್ಷಣೆ ಹೊಂದಿಕೊಳ್ಳುತ್ತಾರೆ. ಆ ವಾಕ್ಯಕ್ಕೆ ನಾವು ಬರುವ ರೋಮ 11ನೇ ಅಧ್ಯಾಯ, ರೋಮ 11 25ನೇ ವಾಕ್ಯದಿಂದ 36ನೇ ವಾಕ್ಯದವರೆಗೆ ಒಂದೊಂದೇ ಓದುವ. ಸಮಸ್ಯೆ ಎಲ್ಲ ಓದಬಹುದು. ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎನಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲರಲ್ಲಿ 1 ಪಾಲು ಜನರಿಗೆ ಉಂಟಾದ ಮೊಂಡುತನವು ಯಾವಾಗಲೂ ಇರದೆ ಅನ್ಯಜನಗಳ ಸಮುದಾಯವು. ಅನ್ಯ ಜನಗಳು ಯಾರು? ನಾವು ಜಂಟಲ್ಸ್ ಆಗಿದ್ದೇವೆ. ಈಗ ನಾವು ಹೊಸ ಒಡಂಬಡಿಕೆ ಸಭೆ, ನಾವು ಅನ್ಯರಾಗಿದ್ದೆವು, ಅನ್ಯ ಜನರಾಗಿದ್ದೆವು. ಯಹೂದ್ಯರು ದೇವರಿಂದ ಕರೆಯಲ್ಪಟ್ಟಂಥ ಜನಾಂಗವಾಗಿತ್ತು. ಅವರು ರಿಜೆಕ್ಟ್ ಮಾಡಿದರು, ತಿರಸ್ಕಾರ ಮಾಡಿದರು. ನಮಗೆ ಅವಕಾಶ ಸಿಕ್ಕಿತ್ತು, ಅನ್ಯ ಜನರಾದ ನಮಗೆ ಅವಕಾಶ ಸಿಕ್ಕಿತ್ತು ರಕ್ಷಣೆಯಲ್ಲಿ ಪ್ರವೇಶ ಮಾಡಲಿಕ್ಕೆ, ರಕ್ಷಣೆ ಹೊಂದುವುದಕ್ಕೆ ನಮಗೊಂದು ಅವಕಾಶ ಸಿಕ್ಕಿತ್ತು. ಈ ದೇವರ ಮೈಂಡಲ್ಲಿ ಒಂದು ಸಂಖ್ಯೆ ಉಂಟು. ಕೊನೆಯ ವ್ಯಕ್ತಿಯು ರಕ್ಷಣೆ ಹೊಂದುವ ಸಮಯದವರೆಗೆ ಯೇಸು ವೆಯ್ಟ್ ಮಾಡ್ತಾರೆ ಬರೋಣಕ್ಕಾಗಿ. ಯಾಕೆ 2 ಪೀಟರ್ 3:9 ಹೇಳ್ತದೆ, 2 ಪೇತ್ರ 3:9 ಅನೇಕರು ರಕ್ಷಣೆ ಹೊಂದುವುದಕ್ಕಾಗಿ ತನ್ನ ಬರೋಣ ತಡ ಮಾಡ್ತಾ ಇದ್ದಾನೆ, ಆತನು ತಾಳ್ಮೆಯಿಂದ ಕಾಯ್ತಾ ಇದ್ದಾನೆ ಎಂಬುದಾಗಿ ಅಲ್ಲಿ ಓದ್ತೇವೆ. ಅನ್ಯ ಜನರ ಕೊನೆಯ ಸಂಖ್ಯೆ ದೇವರಾಜ್ಯಕ್ಕೆ ಎಂಟರ್ ಆಗುವಾಗ ಕೊನೆ ವ್ಯಕ್ತಿ ರ್ಯಾಪ್ಚರ್. ಆವಾಗ ಓಕೆ, ಮುಂದೆ ಓದಿ. ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಈ ಮೊಂಡುತನ ಎಲ್ಲಿವರೆಗೆ ಇರ್ತದೆ? ರ್ಯಾಪ್ಚರ್ ವರೆಗೆ. ಹೊಸ ಒಡಂಬಡಿಕೆ ಸಭೆಯ ರ್ಯಾಪ್ಚರ್ ವರೆಗೆ ಮಾತ್ರ ಅವರು ಮೊಂಡರಾಗಿರ್ತಾರೆ ಯಹೂದ್ಯರು. ಯೇಸು ನಂಬಲ್ಲ. ಮತ್ತೆ ಏನಾಗ್ತದೆ ನೋಡಿ. ಆಮೇಲೆ ಇಸ್ರಾಯೇಲ್ ಜನವೆಲ್ಲ, ಆಮೇಲೆ ಈಗ ಸಭೆ ಇಲ್ಲ. ಆಮೇಲೆ ಅಂದ್ರೆ ಸಭೆ ಹೊರಟು ಹೋಗಿದೆ. ಯೇಸು ಕ್ರಿಸ್ತ ಹೊಸ ಒಡಂಬಡಿಕೆ ಸಭೆ ಪರಲೋಕಕ್ಕೆ ಹೊರಟು ಹೋಗಿದೆ ರ್ಯಾಪ್ಚರ್ ಅಲ್ಲಿ. ಈಗ ಆಮೇಲೆ ಎಂಬ ಪದವನ್ನು ಬಳಸ 7 ವರ್ಷಗಳ ಕಾಲ ಸಂಕಟ ಕಾಲ. ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ರಕ್ಷಣೆ ಅವರಿಗೆ ಅದು ಕೃಪಾಕಾಲ. 7 ವರ್ಷಗಳು ಅವರ ನ್ಯಾಯ ತೀರ್ಪಿನ ಸಮಯ. ಅದು ರಕ್ಷಣೆ ಹೊಂದಲಿಕ್ಕೆ ಒಂದು ಅವಕಾಶ. ಇದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ ಬಿಡಿಸುವವನು ಚೀಯೋನಿನೊಳಗಿಂದ ಹೊರಟು ಬಂದು. ಯಾಕೆ ಚೀಯೋನಿನೊಳಗಿಂದ? 2ನೇ ಬರೋಣದಲ್ಲಿ, ಬಹಿರಂಗ ಬರೋಣದಲ್ಲಿ ಸಭೆಯೊಂದಿಗೆ ಬರುವಂಥದ್ದು ಈ ಲೋಕದಲ್ಲಿ. ಯೇಸ್ವಾಮಿ ಅವರು ರಕ್ಷಕನಾಗಿ ಬರ್ತಾನೆ. ಇದು ಇನ್ನೂ ವಿಷಯಗಳು ಉಂಟು. ಅರ್ಮೆಗೆದ್ದಿನ ಯುದ್ಧ ಇರ್ತದೆ. ಆ ಯುದ್ಧದಿಂದ ತನ್ನ ಜನರು ಬಿಡಿಸುವುದಕ್ಕಾಗಿಯೇ ಆತನು ಬರ್ತಾನೆ. ನಂತರ ಜನಾಂಗಗಳ ನ್ಯಾಯ ತೀರ್ಪು ನಾಳೆ ನಾವು ಕಲಿಯುತ್ತೇವೆ. ಅದರ ನಂತರ 1000 ವರ್ಷದ ಆಳ್ವಿಕೆ, ಅನೇಕ ಸಂಗತಿ ಇರ್ತದೆ ಪ್ರಿಯರೇ. ಬಿಡಿಸೋನು ಎಲ್ಲಿಂದ ಬರ್ತಾನೆ? ಚೀಯೋನಿಂದ ಬರ್ತಾನೆ. ನಾವು ಕ್ರಿಸ್ತನ ಮೊದಲಿಂಗನ ದೇಶದೊಟ್ಟಿಗೆ ಈ ಭೂಮಿಗೆ ಬರ್ತೇವೆ 7 ವರ್ಷಗಳಂತ ಬಹಿರಂಗ ಬರೋಣದಲ್ಲಿ. ಹಲ್ಲೆಲೂಯಾ. ಓಕೆ, ಮುಂದೆ ಓದಿ. ಯಾಕೋಬನಲ್ಲಿರುವ ಭಕ್ತಿಹೀನತೆಯನ್ನು, ಅವರಲ್ಲಿರುವ ಭಕ್ತಿಹೀನತೆಯನ್ನು ನಿವಾರಣೆ ಮಾಡ್ತಾನೆ. ಸಾಕು. 36 ವಾಕ್ಯದ ಮತ್ತೆ ಮನೆಯಲ್ಲಿ ನೀವು ಓದಿಕೊಳ್ಳಿ, ನೀವು ಅರ್ಥ ಮಾಡಿಕೊಳ್ಳಿ. ಈ ಒಂದು ನ್ಯಾಯ ತೀರ್ಪು 7 ವರ್ಷಗಳ ನ್ಯಾಯ ತೀರ್ಪು ಈ ಯೋಧ್ಯರಿಗಿರುವಂಥ ನ್ಯಾಯ ತೀರ್ಪು ಆಗಿದೆ. 6ನೇ ನ್ಯಾಯ ತೀರ್ಪು. ಇದರಲ್ಲಿ 2 ವಿಧವಾದ ಫಲಿತಾಂಶ ಹೊರಬೀಳ್ತದೆ. ಒಂದು ಗುಂಪು ಜನ ರಕ್ಷಣೆ ಹೊಂದುತ್ತಾರೆ. ಒಂದು ಗುಂಪು ಜನ ಯಹೂದ್ಯರು ರಕ್ಷಣೆ ಹೊಂದುತ್ತಾರೆ. ಇನ್ನೊಂದು ಗುಂಪು ಜನ
ಅವರು ಮಸ್ಸಿಯನ್ನು ಅಂಗೀಕಾರ ಮಾಡೋ ನಿಮಿತ್ತವಾಗಿ ತಿರಸ್ಕಾರಕ್ಕೆ ಗುರಿಯಾಗುತ್ತಾರೆ, ನಿತ್ಯ ನಾಶನಕ್ಕೆ ಗುರಿಯಾಗುತ್ತಾರೆ. ಅಲ್ಲಲುಯ್ಯ, ಇದು ಅವರಿಗೆ ಇರುವಂಥ ನ್ಯಾಯ ತೀರ್ಪಿನ ಒಂದು ಸಮಯ. 7 ವರ್ಷದ ಸಂಕಟ ಮತ್ತು ಮಹಾ ಸಂಕಟ ಕಾಲವಾಗಿದೆ ಪ್ರಿಯರೇ. ಹಾಗಾದರೆ ಇವತ್ತಿಗೆ 6 ನ್ಯಾಯ ತೀರ್ಪುಗಳ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡಿದ್ದೇನೆ. ನಾಳೆ ದಿವಸ 7ನೇ ನ್ಯಾಯ ತೀರ್ಪಿನ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಬಂದಿದ್ದು ನಾವು ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಳ್ಳಿ ಎಲ್ಲರೂ. ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ಲೋಕದಲ್ಲಿ ಅನೇಕ ಗುರುತುಗಳನ್ನು ಕಾಣ್ತಾ ಇದ್ದೇವೆ. ಯೇಸುವಿನ ಮರಣವು ಬಹು ಹತ್ತಿರವಾಗಿದೆ. ಮುಖ್ಯ ಪ್ರಶ್ನೆ, ನಾವು ಸಿದ್ಧವಾಗಿದ್ದೇವಾ? ದೇವರ ಪರಿಶುದ್ಧವಾದಂಥ ಕರಗಳಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡೋಣ. ನಾವು ಕೈ ಬಿಡಲ್ಪಡಬಾರದು. ಒಂದು ವೇಳೆ ಎತ್ತಲ್ಪಟ್ಟರೂ ಕೂಡ ನ್ಯಾಯ ತೀರ್ಪಿನ ಸಮಯದಲ್ಲಿ ಸಂಬಳ ನಷ್ಟವಾಗಬಾರದು, ಪ್ರತಿಫಲವನ್ನು ಕಳ್ಕೊಳ್ಳಬಾರದು. ಅದಕ್ಕಾಗಿ ನಾವು ಸಿದ್ಧವಾಗೋಣ ಪ್ರಿಯರೇ. ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಒಂದು ಅವಕಾಶ ಕೊಟ್ಟಿದ್ದಾನೆ. ಅವಕಾಶ ಸದುಪಯೋಗಪಡಿಸಿಕೊಳ್ಳೋಣ ಪ್ರಿಯರೇ. ನಿಮಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿನ ಪಾದಕ್ಕೆ ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಕೂಡಿ ಬಂದ ಎಲ್ಲರಿಗೋಸ್ಕರ ಸ್ತೋತ್ರ. ನಿನ್ನ ವಾರ್ತೆ ಕೇಳುವಂಥ ಎಲ್ಲೆಲ್ಲಿಂದ ವಾರ್ತೆ ಕೇಳಿ ಅವರ ಜೀವಿತದ ಬೇಕಾದ ಬಿಡುಗಡೆಯನ್ನು ಪರಲೋಕದಿಂದ ಅನುಗ್ರಹಿಸಪ್ಪ. ನಿನ್ನ ಬರೋಣಕ್ಕೆ ಎಲ್ಲರನ್ನು ಸಿದ್ಧಪಡಿಸಬೇಕಾಗತ್ತನೆ ಕೇಳ್ಕೊಳ್ತಾನೆ. ಕಾರ್ಯ ಮಾಡುವುದಕ್ಕೆ ಸ್ತೋತ್ರ. ಎಲ್ಲ ಮಾನ ಎಲ್ಲ ಮಹಿಮೆ ನಿನಗೆ ಮಾತ್ರ ಸಸ್ತವೆ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ, ಆಮೆನ್. God bless you all.